हरः ॐ तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुसुतिहमानसदिं भजिपेन जय मंगलम जय नमः पार्वती पतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಮಧುರ ಖಂಡಿವರ ಕಮರಿಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಕ್ಷೇತ್ರಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ ವಿಷಯವನ್ನು ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರವಣ ಮಾಡಾಗುವ ಸರ್ವ ಸದ್ಭಕ್ತರ ಸದ್ಹೃದಯಕ್ಕೆ ಸಾಕ್ಷಿಪೂತ ಬಿಡುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಪರಮ ಪೂಜ್ಯರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಪರಮ ಪವಿತ್ರಕ್ಕಂಥ ಶ್ರಾವಣ ಮಾಸದಲ್ಲಿ, ಶ್ರಾವಣ ಮಾಸ ಅಂದರೆ ಶ್ರವಣ ಮಾಸ ಅಂತ, ಶ್ರವಣ ಮಾಸವಾಗಿ ಬರ್ತಾ ಅದು ಶ್ರಾವಣ ಮಾಸ. ಇದು ಶ್ರವಣ ಮಾಸ. ಶ್ರವಣ ಮಾಸ ಅಂದ್ರೆ ಶ್ರವಣ ಅಂದರೆ ಕೇಳ್ಬೋದು. 11 ತಿಂಗಳ ಪರ್ಯಂತವಾಗಿ ಇನ್ನೊಂದನ್ನು ಕೇಳಿ ಬಂದಿರ್ತಕ್ಕಂಥ ಜನರು ಇನ್ನೊಂದು ಬಿಟ್ಟು ಒಂದನ್ನೇ ಕೇಳಿ ಧನ್ಯರಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಒಂದು ವರ್ಷದಲ್ಲಿ ಒಂದು ಮಾಸ ಒಂದನ್ನು ತಿಳಿಯೋಗೋಸ್ಕರವಾಗಿ, ಒಂದನ್ನು ಅರಿಯೋಗೋಸ್ಕರವಾಗಿ, ಒಂದನ್ನು ಮರೆಯದಂತೆ ಇರೋಗೋಸ್ಕರವಾಗಿ ಬಂದಿರತಕ್ಕಂಥ ಮಾಸ ಶ್ರವಣ ಮಾಸ. ಈ ಶ್ರವಣ ಮಾಸದಲ್ಲಿ ಇನ್ನೂ ಕೂಡ ಮತ್ತೆ ಶ್ರವಣ ಮಾಸ ಇನ್ನೊಂದು ದೃಷ್ಟಿಯಿಂದ ಕೂಡ ಪವಿತ್ರ ಅಂತ. ಹೇಗೆಂದರೆ ಕೃಷ್ಣಂ ಒಂದೇ ಜಗದ್ಗುರುಮನ್, ಶ್ರೀಕೃಷ್ಣ ಭಗವಂತ ಈ ಶ್ರಾವಣ ಮಾಸದಲ್ಲಿ ಒಂದು ಯಾವುದು ಚೀಟಿ ತಂದಿಟ್ಟಿದ್ದೀರಿ? ಯಾರಿಟ್ಟಿದ್ದೀರ? ಇವತ್ತು ಇಲ್ಲಿ ಈ ಶ್ರಾವಣ ಮಾಸದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಥೇಳಿ ಇಲ್ಲಿ ಈ ಚೀಟಿ ಬರ್ತಕ್ಕಂಥದ್ದು. ಅಂದರೆ ಶ್ರೀಕೃಷ್ಣ ಭಗವಂತ ಜನಿಸಿರ್ತಕ್ಕಂಥದ್ದು. ಶ್ರೀಕೃಷ್ಣ ಭಗವಂತ ಸಾಮಾನ್ಯರೆಲ್ಲರ ಜನನ ಆಗ್ತಲ್ಲ, ಹಾಗೆ ಜನನವಾಯಿತೆ ಅಂತ ವಿಚಾರ ಮಾಡಿದ್ರೆ ಹಾಗಾಗಲಿಲ್ಲ. ಹಾಗಾಗಲಿಲ್ಲವೇ ಅಂದರೆ ಹಾಗೆ ಆಯಿತು. ಹಾಗೆ ಆಯ್ತನು ಹಾಗಲಿಲ್ಲ ಅಂತ. ಏಕೆ ಅಂತ ಹೇಳಿದ್ರೆ ಪರಿತ್ರಾಣಾಯ ಸಾಧನಾಂ ವಿನಾಶ್ಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ
ಏನಿದ್ರಿ? ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ನಾವು ಪ್ರತಿ ಯುಗದಲ್ಲಿ ಕೂಡ ಸಂಭವಿಸ್ತಾ ಇದ್ದೀನಿ ಅಂದರೆ ನಾನಾಗಿ ಇಚ್ಛೆಪಟ್ಟು ಪರಿತ್ರಾಣಾಯ ಸಾಧನ ಸಜ್ಜನರಿಗೂ ಮಹಾತ್ಮರಿಗೂ ಬಂದಿರತಕ್ಕಂಥ ಕಷ್ಟ ಸಮಯದಲ್ಲಿ ಅವರೆಲ್ಲರ ಕಷ್ಟವನ್ನು ಪರಿಹಾರ ಮಾಡೋಗೋಸ್ಕರವಾಗಿ ನಾನು ಇಚ್ಛೆಪಟ್ಟು ಅವತಾರವನ್ನು ಧಾರಣ ಮಾಡಿ ಬರ್ತಾ ಇದ್ದೇನೆ. ಸಂಭವಾಮಿ, ನಾನು ಸಂಭವಿಸುತ್ತೇನೆ ಅಂದರೆ ಅವರ ಇಚ್ಛೆಪಟ್ಟು ಅವರು ಯಾವ ಒಂದು ಸ್ಥಾನದಲ್ಲಿ ಜನಿಸ್ಬೇಕಂತಾರಲ್ಲ ಅಂಥ ಸ್ಥಾನದಲ್ಲಿ ಇಂಥವರ ಗರ್ಭದಲ್ಲಿ ಜನಿಸ್ಬೇಕು ಅಂತ ಅಪೇಕ್ಷೆ ಆಯಿತು ಅಂದ್ರೆ ಅದೇ ಪ್ರಕಾರವಾಗಿ ಜನಕ್ಕಂಥದ್ದು. ಅಂದರೆ ಅವ್ರ ಇಚ್ಛಾನುಸಾರವಾಗಿ ಈ ಮಕ್ಕಳಿಗೆ ದೇವ್ರ ಅಂತಾರೆ, ಕೇಳಿದ್ರಲ್ಲ ನೀವು? ಮಕ್ಕಳಿಗೆ ದೇವ್ರ ಅಂತಾರೆ. ಬಸ್ಸಿನೊಳಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ರು. ಆ ಬಸ್ಸಿನೊಳಗೆ ಒಂದು 8-10 ಜನ ಇರಬೇಕು, ಶೀಟ್ಗಳು ಖುಲ್ಲ ಇರಬೇಕು. ಮಕ್ಕಳು ಎಲ್ಲಿ ಕೊಡ್ತಾರೆ ಹೇಳ್ರಿ? ಯಾವ್ದು ಕೊಡ್ತಾರೆ ಅವರು? ಯಾವ ಶೀಟ್ ಮೇಲೆ ಕೊಡ್ತಿರ್ತಾರೆ? ಒಂದು 8-10 ಶೀಟ್ ಜನರು ಅಷ್ಟೇ ಇರಬೇಕು, ಉಳಿದೆಲ್ಲ ಬಸ್ ಖಾಲಿ ಇರಬೇಕು, ಎಲ್ಲ ಕಡೆ ಶೀಟ್ ಖಾಲಿ ಇರಬೇಕು. ಎಲ್ಲೆಲ್ಲಿ ಕೊಡ್ತಾರೆ ಅವರು? ತಾವು ಕೂತಲ್ಲಿ ಕೊಡ್ತಾರೋ ಏನು ಮಾಡ್ತಾರೆ? ಎಲ್ಲ ಕಡೆ ಕೊಡ್ತಾರಲ್ರಿ, ಎಲ್ಲ ಕಡೆ ಕೊಡ್ತಾರೆ. ಅವ್ರು ಇಷ್ಟ ಕೊಡ್ತಾರೆ, ನೀವು ಇಲ್ಲೇ ಕೊಡೋದಿಲ್ಲ ಅವರು. ಎದ್ದು ಮತ್ತೆ ಬೇರೆ ಕಡೆ ಅಲ್ಲೇ ಮತ್ತೊಂದು ಕಡೆ ಕೊಡ್ಕೋತ ಹೋಗ್ಬಿಡೋದು. ಅವ್ರು ಇಷ್ಟ ಇದ್ದರೆ ಕೊಡ್ತಾರೆ, ಎಲ್ಲಿ ಕೊಡ್ಬೇಕಂತ ಅಲ್ಲೇ ಕೊಡ್ತಾರೆ, ಬೇರೆ ಕೊಡೋದಿಲ್ಲ. ಅವ್ರು ಒತ್ತಾಯಲ್ಲಿ ತೆಗೆದುಕೊಂಡು ಬಂದು ಒಂದು ಕಡೆ ಕೂಡಿಸಿದ್ರು ಕೊಡೋದು, ಮತ್ತೆ ಅದು ಅಲ್ಲೇ ಕೊಡ್ತಾರೆ. ಮುದ್ದನ್ನು ಬಿಡಿಸಾಗೋರು ಮತ್ತೆ ಅಲ್ಲಿ ಕೊಡ್ತಾರೆ, ಅಲ್ಲೇ ಕೊಡ್ತಾರೆ. ಅದೇ ಪ್ರಕಾರವಾಗಿ ದೇವ್ರತಲ್ಲ, ದೇವರು ಎಲ್ಲಿ ಜನಿಸ್ತಾ ಇದ್ದಾರೆ, ಅವತಾರ ಎಲ್ಲಿ ಧಾರಣ ಮಾಡ್ತಾರೆ? ಶ್ರೀಕೃಷ್ಣ ಭಗವಂತನ ಹೇಳ್ತಾರೆ, ಶುಚಿನಾಂ ಶ್ರೀಮತಾಂ ಗೇಹ ಯೋಗ ಭ್ರಷ್ಟೋ ವಿಜಾಯಿತಿ ಅಂತ. ಶುಚಿನಾಮ್ ಅಂದ್ರೆ ಶುಚಿಯಾಗಿರ್ತಕ್ಕಂಥವ್ರಲ್ಲಿ. ಶುಚಿ ಅಂದ್ರೆ ಕಾಯೇನ ವಾಚೇನ ಮನಸ್ಸ. ಕಾಯ ಅಂದ್ರೆ ಶರೀರದಿಂದ ಯಾವುದೇ ಪಾಪ ಮಾಡಿರಬಾರ್ದು ಅಂಥವರಲ್ಲಿ ಶುಚಿರಾಮ್. ಶ್ರೀಮತ್ ಅಂದ್ರೆ ಸ್ತ್ರೀ ಅಂದ್ರೆ ಷಡ್ಗುಣೇಶ್ವರ ಸಂಪತ್ತಿಗೆ ಕೊಡಲ್ಪಟ್ಟಂಥ ಗೊರಳಿಗೆ ಸ್ತ್ರೀ ಅಂತಕ್ಕಂಥ ಒಂದು ನಾಮ ಇದೆ. ಷಡ್ಗುಣೇಶ್ವರದ ಕುಡಿತಕ್ಕಂಥ ಗೊರಳಿಗೆ ಸ್ತ್ರೀ ಅಂತಕ್ಕಂಥದ್ದು. ಆ ಪದ ಅಲ್ಲೇ ಸಲ್ತಕ್ಕಂಥದ್ದು ಸ್ತ್ರೀ ಅಂತಕ್ಕಂಥದ್ದು. ಎಲ್ಲೆಲ್ಲಿ ಇಡ್ತಾರೆ ಇವ್ರು, ಎಲ್ಲೆಲ್ಲಿ ಇಡ್ತಾರೆ ಅದು ಎಲ್ಲಿ ಹೋಗೋದು, ಅಲ್ಲೇ ಹೋಗೋದು. ಏಕೆಂದರೆ ಆಕಾಶಾತ್ ಪತಿತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಹೇಳ್ತಾರೆ. ಆಗ ಎಲ್ಲೆಲ್ಲೂ ಆಕಾಶದಲ್ಲಿ ಬೀಳ್ತಕ್ಕಂಥ ನೀರು ಹರಿದುಕೊಂಡು ಎಲ್ಲೆಲ್ಲಿ ಹರಿದುಕೊಂಡು ಹೋಗಿ ಕೊನೆಗೆ ಎಲ್ಲಿ ಹೋಗ್ತಾರೆ? ಸಮುದ್ರಕ್ಕೆ ಹೇಗೆ ಹೋಗ್ತದನೋ ಎಲ್ಲೆಲ್ಲಿ ನಮಸ್ಕಾರ ಮಾಡ್ತಾರೆ ನಮ್ಮ ಕೇಶವನಿಗೆ ಹೋಗ್ತದೆ ಅವ್ರು ಹೇಳ್ತಾರೆ. ಅದರಂತೆ ಸ್ತ್ರೀ ಅಂತಕ್ಕಂಥ ಪದ ಇಲ್ಲದ ಇದು ಎಲ್ಲಿ ಯಾವಲ್ಲಿ ಇರಿಸಿದ್ರು ಹೋಗ್ತಕ್ಕಂಥದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠ ಶಬ್ದಗಳಿಗೆ ಅಷ್ಟೇ ಹೊರತಾಗಿ ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ಏಕೆಂದರೆ ಅದನ್ನು ಧಾರಣ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಒಬ್ಬರಿಗೆ ಇರ್ತಕ್ಕಂಥದ್ದು ಸ್ತ್ರೀ ಅಂತಕ್ಕಂಥ ಪದ. ಇನ್ನು ಅಂಥ ಸದೃಢವರ ಅಂದರೆ ಸ್ತ್ರೀ ಅಂತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದೃಢ ಇರ್ತಾರಲ್ಲ ಶ್ರೀಮತಾಂ ಅಂಥ ಷಡ್ಗುಣೇಶ್ವರ ಸಂಪನ್ನತೆಯಿಂದ ಕೂಡಲ್ಪಟ್ಟಂಥ ಯಾವ ಇರ್ತಾರಲ್ಲ ಆ ಗುರುಗಳ ಮತ ಅನ್ನುವ ಒಪ್ಪಿಗೆ, ಆ ಗುರುಗಳನ್ನು ಒಪ್ಪಿ ಅವರಿಂದ ದೀಕ್ಷೆ ಪಡೆದುಕೊಂಡು ಅವರ ಅನುಗ್ರಹ ಪಡೆದುಕೊಂಡು ಅವರಿಂದ ಷಟ್ಶಾಸ್ತ್ರಗಳನ್ನು ಶ್ರವಣ ಮಾಡ್ತಕ್ಕಂಥ ಬ್ರಹ್ಮಜ್ಞಾನ ಶ್ರವಣ ಮಾಡ್ತಕ್ಕಂಥ ಇರ್ತಾರಲ್ಲ ಅಂಥವರಲ್ಲಿ ಶುಚನಾಂ ಶ್ರೀಮತಾಂ, ಅಂಥವರಲ್ಲಿ ಶ್ರೀಮತಾಂ ಗೇಹೆ. ಗೇಹ ಅಂದ್ರೆ ಮನೆ, ಸಂಸ್ಕೃತ ಭಾಷೆಯಲ್ಲಿ ಗೇಹ ಅಂದ್ರೆ ಮನೆ ಅಂತ. ಶುಚನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಶಾಯತೆ. ಯೋಗ ಭ್ರಷ್ಟ ಇರ್ತಕ್ಕಂಥವ್ರು ಅಂಥಲ್ಲಿ ಏನು ಮಾಡ್ತಾರೆ? ಅವತಾರವನ್ನು ಧಾರಣ ಮಾಡಿ ಬರ್ತಾ ಇದ್ದಾರೆ. ಅವತಾರವನ್ನು ಧಾರಣ ಮಾಡಿ ಬರ್ತಾ ಇದ್ದಾರೆ. ಅವರಾಗಿ ಇಚ್ಛೆಪಟ್ಟು ಸಂಭವಾಮಿ ಯುಗೆ ಯುಗೆ, ನಾನು ಅಂಥವ್ರು ಜನಿಸ್ತಾ ಇದ್ದೀನಿ. ನೀವು ಜೋಳವನ್ನು ಬಿತ್ತಲಿಕ್ಕೆ ನೀವು ಹೊಲಕ್ಕೆ ಹೋಗಿರ್ತೀರಿ, ಜೋಳ ಬಿತ್ತಲಿಕ್ಕೆ ಹೋಗಿರ್ತೀರಿ. ಒಂದು ಹೊಲ ಸ್ವಚ್ಛ ಇರ್ತದೆ, ಇನ್ನೊಂದು ಹೊಲ ಹೇಗಿರ್ತದೆ ಹಾಗೆ ಇರ್ತದೆ. ದೊಡ್ಡ ಹತ್ತಿರ್ತದೆ ರೀ, ಕರಿಕೆ ಎಲ್ಲ ಹತ್ತಿರ್ತದೆ. ಅಲ್ಲಿ ಜೋಳ ಬಿತ್ತಿ ಬರ್ತೀರಿ, ಏನು ಮಾಡ್ತೀರಿ? ಅದ್ರೊಳಗೆ ಹೋಗಿ ದೊಡ್ಡ ಹತ್ತಿ ಅದು, ಅದ್ರೊಳಗೆ ಕೆತ್ತುದು ಗಳೆ ಹೊಡೆದು ಅದಿಲ್ಲ, ಅದ್ರೊಳಗೆ ಪೂರ್ತಿ ದೊಡ್ಡ ಹತ್ತಿದೆ. ಈಗ ಅದ್ರೊಳಗೆ ಬಿತ್ತರಿ, ದೊಡ್ಡ ಹತ್ತಿದ್ರೊಳಗೆ ಬಿತ್ತಕ್ಕೆ ಬರೋದಿಲ್ಲ, ಬಿಟ್ಟು ಬಿಡ್ತೀರಿ. ಏನು ಮಾಡ್ತಾರೆ? ಯಾರೊಬ್ರು ಹೇಳ್ತಾರೆ ಇಲ್ಲಿ ಬಿತ್ತರಿ, ಇದೊಂದು ಬಿತ್ತರಿ, ಇಲ್ಲಿ ಮಗ್ಲದ್ದು ಬಿತ್ತರಿ ಅಂತಾರೆ. ಅದ್ರೊಳಗೆ ಬಿತ್ತಿ ಏನು ಮಾಡೋದಪ್ಪ? ಅದ್ರೊಳಗೆ ಬಿತ್ತೇದು. ಈಗ ಏನು ಬಿತ್ತೇದು ನೋಡ್ರಿ, ಆ ಬಿತ್ತಿದ್ದೆಲ್ಲ ಎತ್ತಿದ ನಂತರ ಮುಂದೆ ನೋಡೋಂತ ಬಿತ್ತೇದು. ಈಗ ಸರಿ ಅದ್ರೊಳಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರೊಳಗೆ ಬಿತ್ತಬೇಕಾದ್ರೆ ಇದ್ದದಲ್ಲ ಅಲ್ಲಿ ಏನೇನು ಅದೆಲ್ಲ ಅಲ್ಲಿ ಕಿತ್ತು ಹೋದ ನಂತರ ಮುಂದೆ ಅದು ವಿಚಾರ ಮಾಡೋದು. ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದು ಅಂದ್ಕೊಂಡು ಒಳ್ಳೆಯ ಇರ್ತಕ್ಕಂಥ ಹೊಲದಲ್ಲಿ ಬಿತ್ತಿ, ಕೆಟ್ಟ ಇರ್ತಕ್ಕಂಥ ಹೊಲ ಅಲ್ಲಿರ್ತಲ್ಲ ಎಲ್ಲ ಸಿಕ್ಕಿದ್ದೆಲ್ಲ ತುಂಬಿರ್ತಕ್ಕಂಥದ್ದು ಅದನ್ನು ಅಲ್ಲೇ ಬಿಟ್ಟು ಬರ್ತೀರಿ. ಆನಂತರ ಅದನ್ನು ನೋಡಿ ಭಾಳ ಹಾಳು ಮಾಡ್ಕೊಂಡು ಏನಪ್ಪ ನಮ್ಮ ಹಳ್ಳಿಯವ್ರಿಗೆ ಮಾಡ್ಕೊಂಡು ನೋಡು ಅಂತ ಹೇಳಿದ್ರೆ ಬೇಡ್ಕೊಂಡು ನೋಡ್ತಂದು ಎಲ್ಲ ಬಿಟ್ಟು ಏನು ಮಟ್ಟ ದಡ್ಡ
ದಡ್ಡ ಹಚ್ಚಾನ. ಯಾವ ದಡ್ಡ ಹಚ್ಕೊಂಡು ಕೂತಾನ, ಕೆಲಸ ಇಲ್ಲ ಬಗ್ಸಿಲ್ಲ ಆಗಿರ್ತಾವ ನೋಡ್ರಿ ಅಂಥವ ಏನ್ರಿ ದಡ್ಡ. ಅವನು ಹೊಲ ದಡ್ಡ ಹತ್ತಿರ್ತದೆ. ಅದರ ಅಧ್ಯಾತ್ಮ ಸಾಧನೆ ಇರೋದು. ಅಧ್ಯಾತ್ಮ ಸಾಧನೆಯನ್ನು ಮಾಡಿದ ಮಾತೃ ದೇವ, ತಾಯಿ ತಂದೆಗಳು ದೇವರನ್ನು ತಿಳಿಯದೆ, ಗುರುಗಳು ದೇವರನ್ನು ತಿಳಿಯದೆ, ಅತಿಥಿಗಳು ದೇವರನ್ನು ತಿಳಿಯದೆ, ಪರಮಾರ್ಥದಗೋಸ್ಕರವಾಗಿ ಅವ್ರ ಮೆದುಳಿನಲ್ಲಿ ಎಳ್ಳಷ್ಟು ಜಾಗಿಲ್ಲದೆ ಯಾರು ಮದ್ಯಪಾನ ಮಾಡೋದು, ಸಿಗರೇಟ್ ಸೇವೋದು, ಮತ್ತು ಕುಡಿತಕ್ಕಂಥದ್ದು ಮಾಡೋದು, ತಾಯಿ ತಂದೆಗೆ ತಿರುಗಿ ನಿಂತು ವಾದ ಹಾಕ್ತಕ್ಕಂಥದ್ದು ಮಾಡೋದು, ಮಾತು ಕೇಳದ ಮಲೆತು ನಿಲ್ಲುವ ಮಗನು ಏತಕ್ಕೆ ಅಂತ ಪುರಂದರದಾಸ ಅಂಥವರು ಇವ್ರದ್ದು ಏನು ಕಾರಣ ಅಂತೇವೆ? ಈ ಭೂಮಿಯಲ್ಲಿ ಭೂವಿಭಾರ ಭೂತ ಮನುಷ್ಯ ರೂಪೇಣ ಮೃಗಶ್ಚರಂತೆ ಅಂತ. ಮನುಷ್ಯ ರೂಪದ ಮೃಗಗಳಿವು. ಅವರು ಒಮ್ಮೆ ತಾಯಿಗಳು ಸಿಟ್ಟಾಗಿ ಅಂತಿರ್ತಾರೆ. ತಾಯಿಗಳು ತಂದಿರು ಬೈತಾರೆ, ಏನು ನಿನ್ನಂತ ಹುಟ್ಟೋದಕ್ಕಿಂತಲೂ ಹುಟ್ಟದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನಂತಾರ? ನಿನ್ನಂತನು ಹುಟ್ಟುವಕ್ಕಿಂತಲೂ ಹುಟ್ಟದಿದ್ರೆ ಚೆನ್ನಾಗಿತ್ತು. ನಿಮ್ಮ ತಾಯಿಗೆ ಭಾರವಾದೆ, ಭೂಮಿ ತಾಯಿಗೂ ಭಾರವಾದೆ. ನಿನ್ನಂತ ಇದೊಂದು ಜೀವನವೇ. ಪಶು ಪಕ್ಷಿ ಪ್ರಾಣಿಗಳು ಕೂಡ ನಿನ್ನಂಥ ಜೀವನ ಮಾಡೋದಿಲ್ಲ. ಅವಕ್ಕೆಲ್ಲ ಗೊತ್ತಿರೋದಂದ್ರೆ ಅವಕ್ಕೆಲ್ಲಕ್ಕೂ ಸಾಕಾಗಿರ್ತಕ್ಕಂಥ ಜೀವನ ನಿನ್ನ ಜೀವನ. ಇದಕ್ಕೆ ಜೀವನ ಅಂತಾರೆ. ಎಂಥ ಮನುಷ್ಯನು. ಮಹಾತ್ಮರು ಇನ್ನೂ ಕೂಡ ಹೇಳ್ತಾರೆ, ಅಲ್ಲೇ ಕೆಲವರು ಮಹಾತ್ಮ ನರನೋ ವಾನರನೋ ಪಾಮರನಿವ. ಶಾಸ್ತ್ರ ಪುರಾಣ ನಡೆಯುವಾಗ ಅಲ್ಲಿ ಬಿಟ್ಟು ಎಲ್ಲೆಲ್ಲಿ ಕೆಟ್ಟದ್ದು ನಡೀತಾ ಅಂತಲ್ಲಿ ಹೋಗಿ ಸ್ವತಃ ಕೆಟ್ಟದ್ದೇ ಮಾಡ್ಕೋತಿರೋದು. ಸ್ವತಃ ಕೆಟ್ಟದ್ದು ಮಾಡೋದು. ಸ್ವತಃ ಕೆಟ್ಟಂದ್ರೆ ಏನೇನು ಕೆಟ್ಟ ಮಾಡಿದ್ರಿ? ಕೈ ಒಳಗೆ ಮೊಬೈಲ್ ತೊಳೆದು ಅದರೊಳಗೆ ಹೀಗೆ ತಿಳ್ಕೋತ ಹೋಗೋದು, ಒಳಗಿನ ಕೆಟ್ಟದ್ದು ಸುಮಾರು ತಿದ್ಕೋತ ಅದನ್ನು ನೋಡ್ಕೋತ ಹೋಗೋದು. ಶಾಸ್ತ್ರ ಪುರಾಣ ನಡೀತಿದ್ದು ಅಂದ್ರೆ ಕಿವಿಯೊಳಗೆ ಅರಳಿ ತುಂಬಿಕೊಂಡು ಕೂಡೋದು. ಮ್ಯಾಲೆ ಹಚ್ಚಿ ಜೋರು ಅವು ಆ ಹಿಂದಿನ ಕಟ್ಟದಾಗ ಹೋಗಿರ್ತಾರೆ ಕೇಳ್ತಾರೆ. ಅಲ್ಲೆಲ್ಲ ಹೋಗಿ ದೊಡ್ಡ ಮುಸುಕ ಹಾಕೊಂಡ್ಬಿಡು, ಗುಡಾರ ಕೇಳಿಸ್ಬಾರ್ದು ನೋಡು. ಅಷ್ಟು ಮಾಡಿ ಒಂದು ಕಡೆ ಒಬ್ಬ ಕೆಟ್ಟ ಮನುಷ್ಯ ಇದ್ದದ್ದು ಲಗ್ನದೊಳಗೆ ಹೋದಿರ್ತದ. ಅವು ಬಂದಂದ್ರೆ ಕೈ ಮುಗಿರುತ್ತೆ, ಯಪ್ಪ ನೀನು ನಮ್ಮ ಲಗ್ನ ಮಟ್ಟ ಬರಕ್ಕೆ ಹೋಗ್ಬೇಡಪ್ಪ, ನೀ ಅಷ್ಟು ಪವಿತ್ರ ಇದೆ ಅದು ಬೇಡದಂತ. ಇಲ್ಲ ನಾ ಏನು ಮಾಡಿ ಅಂತ ಏನಾರ ಮಾಡಿ ಹೇಳತ್ತ, ನೀನು ಬಾಯ ಸರಿ ಇಲ್ಲ, ನೀ ಕೆಟ್ಟದ್ದು ಮಾತಾಡ್ತೀವಿ, ಅಶುಭ ಇದು ಮಂಗಲ ಮಠ ಅಂತ ಮಾತಾಡಬಾರ್ದು ಹೋಗೋದು. ನಾ ಏನು ಮಾಡ್ತೇನೆ ರೀ ನೋಡ್ರಿ, ಸತ್ತವ್ರಿಗೆ ಪಿಂಡ ಇಡುವಾಗ ಒಂದು ಪಿಂಡ ಇಡ್ರಿ, ನಾಯಿ ತಿಂದಂಗೆ ತಿಂದು ಹೆಣ ಬಿದ್ದಂಗೆ ಬೀಳ್ತಾನೆ ನಿಮ್ಮ ಮಂಟಪದಾಗ ಅನ್ನೋದು. ಯಾಕಂದ್ರೆ ಸತ್ತವ್ರಿಗೆ ಪಿಂಡ ಇಟ್ಟಂಗೆ ಪಿಂಡ ಇಡ್ರಿ, ಅನ್ನ ಕೊಡ್ರಿ ನನಗೆ ಮುಂದೆ ತಿನ್ನು. ಹೆಂಗೆ ರೀ ನಾಯಿ ತಿಂದಂಗೆ ಹಂದಿ ತಿಂದ್ರೆ ಅದಕ್ಕೆ ಸರಿ ಇರ್ತಾರೆ? ನಾಯಿ ತಿಂದಂಗೆ ಅವ್ರು ಹೇಳ್ತಾರೆ, ಮಂಗಲ ಮಂಟಪ ನೀ ಕೆಟ್ಟ ಮಾತಾಡ್ತಿ, ಬರಬೇಡ ಮರ, ನೀನು ಬಿಡ್ತಿ ಅತ್ಲೇ ಕೊಡ್ತೀನಿ ಒಳಗಿಂದ ಹೋಗತ್ತೆ ಅವ್ರು ಹೇಳ್ತಾರೆ. ಅಂಥದ್ದೇನು ಮಾಡಂಗಿಲ್ರನ ಚಲೋನ ಮಾತಾಡ್ತಾನು ನೋಡ್ರಲ್ಲ ಏನು ಮಾತಾಡತ್ತೆ ಅಂತ ಹೇಳಿ ಮಾತಾಡ್ತಾವ. ಏನು ಮಾಡಿದ್ರು ನೋಡ್ರಿ, ಪಿಂಡ ಕನ್ನ ಇಡುವಂಗೆ ಅನ್ನ ಇಡ್ರಿ, ನಾಯಿ ತಿಂದಂಗೆ ತಿಂದ ಮಂಗಲ ಮಂಟಪ ಅದ ಲಗ್ನ ತಯಾರ್ಯಾರು ಹೆಣ ಬಿದ್ದಂಗೆ ಈ ಮಂಟಪದ ಬೀಳಿಗೆ ನನ್ನ ಹೆಸರು ಕರಿಬೇಡ್ರಿ. ಇವಕ್ಕೆಲ್ಲ ಸರಿ ಇರ್ತಾರೆ. ಇವು ಎಂಥ ಮಕ್ಕಳು ಇವು? ಇಂಥ ಮಕ್ಕಳು ಒಮ್ಮೊಮ್ಮೆ ತಾಯಿ ತಂದೆಗೆ ಸಾಕಾಗಿರ್ತಾರೆ. ನಿನ್ನಂಥವ್ರು ಹುಟ್ಟಿದ್ರೆ ಜಗತ್ತುಗಳಗಾಲಕ್ಕಿತ್ತನೋ ಅಳೆಗಾಲಕ್ಕಿತ್ತನೋ ಯಾವ ಕಾರಣಕ್ಕಾಗೂ ನೀನು ಹುಟ್ಟಿ ಬಂದಿ. ನೀನು ಎಷ್ಟು ಮೂರ್ಖ ಐತಿ. ನಿನಗೋಸ್ಕರವಾಗಿ ನಮ್ಮ ಮನೆತನದ ಹೆಸರು ಕೆಡ್ತು, ನಿನಗೋಸ್ಕರವಾಗಿ ನಮ್ಮ ಓಣಿಯ ಹೆಸರು ಕೆಡ್ತು, ನಿನಗೋಸ್ಕರವಾಗಿ ಊರಿನ ಹೆಸರು ಕೆಡ್ತು, ನಿನಗೋಸ್ಕರವಾಗಿ ತಾಲೂಕಿನ ಹೆಸರು ಕೆಡ್ತು, ನಿನಗೋಸ್ಕರವಾಗಿ ಜಿಲ್ಲೆ ಹೆಸರು ಕೆಡ್ತು, ನಿನಗೋಸ್ಕರ ರಾಜ್ಯದ ಹೆಸರು ಕೆಡ್ತು, ನಿನಗೋಸ್ಕರವಾಗಿ ದೇಶದ ಹೆಸರು ಕೆಡ್ತು. ಮೂರ್ಖ, ನಿಂದ ಹುಟ್ಟದಿದ್ರೆ ಚೆನ್ನಾಗಿರ್ತಿತ್ತು. ಏಕೆ ಹುಟ್ಟಿದಪ್ಪ? ಯಾವ ಕರ್ಮ? ನಂದು ಯಾವ ಕರ್ಮ ಅಂತ. ಮಕ್ಕಳು ಹುಟ್ಟಬೇಕು, ಚಲೋ ಮಕ್ಕಳು ಹುಟ್ಟಬೇಕಾದ್ರು ನಿಮ್ಮ ಕರ್ಮ ಚಲೋ ಇದ್ರೆ ಚೆನ್ನಾಗಿರ್ತದ್ರಿ. ನೀವು ಬೇಕಾದ್ರೆ ಚಲೋ ಇದ್ರು ಸಹಿತ ಚಲೋ ಇರ್ತಕ್ಕಂಥ ಮಕ್ಕಳು ಹುಟ್ಟಿದ್ರೆ ಅವ್ರ ಜೊತೆಗೆ ನಿಮ್ಮ ಹೆಸರು ಸಹಿತ ಕೆಟ್ಟ ಹಾಳಾಗಿ ಹೋದು. ಅದು ನಿಮ್ಮ ಮನೆಯೊಳಗಿನ ಮಕ್ಕಳು ಏನೇನು ಮಾಡ್ತಾರೆ, ಎಲ್ಲಿರ್ತಾರೆ ನೋಡ್ರಿ. ಸ್ವಲ್ಪ ಮಠದಾಗ ಬಂದವು ಅಲ್ಲಿ ಹಿಂದೆ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಹೋಗಿ ಮೊಬೈಲ್ ನೋಡ್ಕೊತ್ಕೊಳ್ಳೋದು, ದೂರ ಹೋಗಿ ಹಿಂದಿನ ಮಜು ಅಥವಾ ಉಸುಕಿನ ಕೂತ್ಕೊಂಡು ಶರಿ ಕುಡಿದು ಮತ್ತೇನು ಮಾಡೋದು, ಸಿಗರೇಟ್ ಸೇದು ಮಾಡೋದು ಅಡ್ಡಾಡ್ತಾವ. ಅಂದ್ರೆ ಇವೆಲ್ಲ ಮಕ್ಕಳ ಹೆಣ್ಮಕ್ಳಿಗೆ ಬೋಗಾಣಿ ಎಣ್ಣೆ ಕೆತ್ತಿರ್ತಾರೋ ಇಕ್ಕಳ ಅಂತೇಳಿ. ಇಕ್ಕಳತಂಗೆ ಏನು ಅಂತಿರೋದು? ಇಕ್ಕಳ ಅಂತೀರಿ ಅವ ನೋಡ್ರಿ. ಸಿಕ್ಕೋದ್ರಂಥ ಮಕ್ಕಳು ಸ್ವಲ್ಪ ಹೆಚ್ಚಿಗ್ರೆ ಕಿವಿಗೆ ಹಿಡಿದು ಬುದ್ಧಿ ಬರ್ತಾಗ ಯವನ ಹೇಳ್ದಾಗ ಕೇಳ್ತಾನೆ ಕೊಟ್ಟ ಬಿಡಬೇಡಿರ್ತಾನೆ. ಇಲ್ಲಿ ಊಟಕ್ಕೆ ಹಾಕ್ಬೇಡ್ರಿ, ಚಲೋ ರೀ. ಅದಕ್ಕೆ ಅಂಥವಕ್ಕೆಲ್ಲ ಮಕ್ಕಳು ತರೋದಿಲ್ಲ. ಮಕ್ಕಳು ಹೇಗಿರಬೇಕಂದ್ರೆ, ಮಕ್ಕಳಂದ್ರೆ ಪ್ರತಿನಿತ್ಯದಲ್ಲಿ ತಾಯಿ ತಂದೆಗೆ ನಮಸ್ಕಾರ ಮಾಡೋದು, ಪ್ರತಿನಿತ್ಯದಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡೋದು, ಗುರುಗಳ ಭಾವಚಿತ್ರಗಳಿಗೆ ನಮಸ್ಕಾರ ಮಾಡೋದು, ಕೈಯಿಂದ ದೇವರು ಪೂಜೆ ಮಾಡ್ತಕ್ಕಂಥದ್ರಲ್ಲಿ, ಪಾದದಿಂದ ತಾಯಿ ತಂದೆ ಇರುವಲ್ಲಿ, ಗುರುಗಳಿರುವಲ್ಲಿ, ದೇವರಿರುವಲ್ಲಿ ಪಾದದಿಂದ ನಡೀತಾ ಹೋಗಲಿ. ಮನುಷ್ಯಂದು ಯಾವಾಗಲೂ ಒಳ್ಳೆಯ ಚಿಂತನೆ ಮಾಡಲಿ, ಮನುಷ್ಯಂದು ಗುರುಗಳ ಸ್ಮರಣೆ ಮಾಡಲಿ. ನಾಲಿಗೆಯಿಂದ ಏನು ಮಾಡ್ತಕ್ಕಂಥ ಗುರುಗಳ ನಾಮಸ್ಮರಣೆ ಮಾಡ್ತಕ್ಕಂಥದ್ದು, ಕೆಟ್ಟ ಮಾತುಗಳನ್ನು ಮಾತನಾಡದೇ ಇರಲಿ. ಕಣ್ಣಿನಿಂದ ಪವಿತ್ರ ಇರತಕ್ಕಂಥ ಗುರುಗಳನ್ನು ನೋಡ್ತಕ್ಕಂಥದ್ದು, ಪವಿತ್ರ ತಾಯಿ ತಂದೆ ನೋಡ್ತಕ್ಕಂಥದ್ರಲ್ಲಿ
ಕಣ್ಣಿನಿಂದ ಆ ಸಿನಿಮಾ ನಾಟಕ ಅಂತ ಹೊಲಸನ್ನು ಇನ್ನೂ ಕೆಟ್ಟ ಕೆಟ್ಟ ಇರ್ತಕ್ಕಂಥದ್ದು ಆ ಮೊಬೈಲ್ನ ನೋಡ್ತಕ್ಕಂಥ ಕಣ್ಣಿರಬಾರ್ದು. ಪವಿತ್ರ ಆಗಿರ್ತಕ್ಕಂಥ ನೋಡ್ತಕ್ಕಂಥ ಕಣ್ಣುಗಳಿರಲಿ. ಮೆದುಳಿನ ಕುಂಬಳಕಾಯಿ ಇರೋದು ಕುಂಬಳ ಬೀಜ ತುಂಬ ಕೆಟ್ಟು ತುಂಬ್ಕೊಂಡು ಇಡಕ್ಕೆ ಹೋಗ್ಬಾರ್ದು. ಒಳಭಾಗದಲ್ಲಿ ಒಳ್ಳೆಯ ವಿಚಾರ ಇರಲಿ. ಅಂಥವ್ರದ್ದು ಜಗತ್ತಿಗೆ ಏನಾದರೂ ಒಳ್ಳೆಯ ಕೊಡುಗೆ ಸಿಗ್ತದೆ, ಒಳ್ಳೆಯ ಕೊಡುಗೆ. ಅದಕ್ಕಾಗಿ ಎಲ್ಲರೂ ಒಳ್ಳೆಯವರಾಗೋದು ಕಲಿಬೇಕು. ಇದು ಎಲ್ಲಿ ತನಕ ಕೇಳಿಸೋದು ನೋಡ್ರಿ, ಅಲ್ಲಿ ತನಕ ಯೂಟ್ಯೂಬ್ದಾಗ ಒಂದು ವರ್ಷ ನೀವೆಲ್ಲ ನಿಮ್ಮ ಮಕ್ಕಳನ್ನ ಸ್ವಲ್ಪ ವಿಚಾರ ಮಾಡಿರಿ. ಯಾವಾಗ ನೀವು ರೊಕ್ಕ ಕೊಟ್ಟು ಮನೆ ಕಳಿಸಿರಲ್ಲ, ಇದಕ್ಕೆ ಕಳಿಸಿರ್ತೀವಿ, ಎಲ್ಲಿ ಕಳಿಸ್ತೀರಿ, ವಿದ್ಯಾಕಲೆ ಕಳಿಸಿರ್ತೀವಿ, ವಿದ್ಯಾಕೇಂದ್ರ ಕಳಿಸಿರ್ತೀರಿ. ಅಲ್ಲಿ ಅವು ಏನೇನು ಮಾಡ್ತಿರ್ತೋ ಹೇಳಿಕ್ಕೆ ಆಗೋದಿಲ್ಲ, ನೋಡ್ಕೊಂಡಿರಿ. ಆಗ ಮುಂದೆ ಬರುತ್ತೆ ನೀವು ರೊಕ್ಕ ಕಳಿಸೋದು ಬೇಡಿದೆಲ್ಲ ಕೊಟ್ಕೋತ ಹೋದ ನಂತರ ಒಂದು ದಿವ್ಸ ಎಲ್ಲ ಕೊಲ್ಲ ಮಾಡಿ ಆಮೇಲೆ ನಿಮಗೂ ರೊಕ್ಕ ಕೊಟ್ಟು ಅನಾಥ ಆಶ್ರಮ ಬಿಡ್ತಾರೆ. ಮತ್ತು ರೊಕ್ಕ ಕೊಟ್ಟರು ರೂಢಿ ಮಾಡಿದ್ರಿ, ಅವ್ರು ನಿಮ್ಗೆ ಆರಾಮಿಲ್ಲಂದ್ರೆ ಇಲ್ಲರಿ, ಮತ್ತು ಅಲ್ಲೇ ಇಟ್ಟೈತೆ ಎಲ್ಲ ರೊಕ್ಕ ತೋರಿ. ನಿಮ್ಮ ತಂದೆಗೆ ಆರಾಮಿಲ್ಲರಿ, ಅಲ್ಲೇ ಡಾಕ್ಟ್ರ್ ತೋರಿಸ್ರಿ. ಭಾಳ ತ್ರಾಸಾಗಿದ್ರಿ, ಅಲ್ಲೇ ತೋರಿಸ್ರಿ, ಬರ್ತಾನೆ ನಂತರ ಬರ್ತಾರೆ. ನಿಮ್ಮ ತಂದೆ ತೀರ್ಕೊಂಡಾರ್ರಿ, ತಾಯಿ ತಂದೆ ಸತ್ತು ಹೋಗಿರೊಬ್ರು. ನಾ ಬಂದರೆ ಏನು ಮಾಡೋದತ್ರಿ, ಮತ್ತು ಅಲ್ಲೇ ನೀವು ಅಂತ್ಯಕ್ರಿಯೆ ಮಾಡಿಬಿಡ್ರಿ, ನೀವು ರೊಕ್ಕ ಕೊಟ್ಟು ಕಳಿಸಿರ್ತೀರ ಹೋಗ, ಅವ್ರ ರೊಕ್ಕಕ್ಕೆ ನಿಮ್ಗೆ ಸಂಬಂಧ ಮಾಡಿದ್ರಿ, ಅವ್ರು ನಿಮ್ಗೆ ರೊಕ್ಕಗಳು ಸಂಬಂಧ ಮಾಡ್ತಾರೆ. ನಾಳೆ ಅಂತ್ಯಕ್ರಿಯೆ ಆಗೋ ಸಹಿತ ಬರದೇ ಹೋಗ್ತಾರೆ. ಅದಕ್ಕಾಗಿ ಮಕ್ಕಳು ಹೇಗಿರಬೇಕು ಅಂತಕ್ಕಂಥದ್ದು ತಿಳ್ಕೊಂಡು ಮಕ್ಕಳನ್ನ ಬೆಳೆಸಬೇಕು. ಮಕ್ಕಳು ಒಳ್ಳೆಯವರಾಗಿರ್ಬೇಕು. ಒಳ್ಳೆಯವರು ಅಂತಕ್ಕಂಥ ಮಕ್ಕಳು ಆಗದಿದ್ರೆ ಏನಂತಾರೆ, ಜಗತ್ತು ಕಂಟಕರಾಗ್ತಾರೆ. ಅದ್ರ ಹಾಗೆ ಮಕ್ಕಳಾಗೋದು. ಶುಚಿನಾಂ ಶ್ರೀಮತಾಂ ಗೆ ಯೋಗ ಭ್ರಷ್ಟೋ ಜಾಯತೆ. ಶುಚಿಯಾಗಿರ್ತಕ್ಕಂಥವ್ರು ಶ್ರೀಮಂತರು ಇಂಥ ಮಕ್ಕಳಿರ್ತಾರೆ. ಅಂಥ ಮಕ್ಕಳಲ್ಲಿ ಅಂಥವ್ರು ನಾಳೆ ದೊಡ್ಡವರು ಅಂಥವ್ರ ಮಕ್ಕಳೇ ಅಂತ ಟೈಮ್ ದೇವು ಹುಡ್ತದೆ. ದೊಡ್ಡ ದೇವ ಭೂತ ರಾಕ್ಷಸ ಪಿಶಾಚಿ ಅವೆಲ್ಲ ಹುಟ್ಟಿ ದಂಗ ಕುಣದ ಮ್ಯಾಲೆ ಜಿಗದಾಡಿ ಮನೆ ಮಳೆ ಕೆಳಗಿಂದ ಹಾಡಿ ಒಗದು ಕಂಬ ಕೆಡವಿ ಮುಂದಿನ ಹೊಸ್ತಲ ತೆಗೆದು ಹಾಕಿ ಚೌಕಟ್ಟು ತೆಗೆದು ಕಿಟಕಿ ಕಿತ್ತು ಒಗದು ಅದಕ್ಕೆ ಕಲ್ಲು ಒಗದು ಎಲ್ಲ ಮಾಡಿ ನಡು ಊರಾಗ ಕುಣಿತಿರ್ತಾವ, ಅರಿವಿರ್ತಾವಲ್ಲ ಗೊತ್ತಿಲ್ಲ. ಇನ್ನು ನೀವು ನೋಡ್ಬೇಕಂತವ್ರಲ್ಲ, ನಾವು ಊರಾಗ ಬರೋದಿಲ್ಲ. ಅದಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರೆ ಶಿಕ್ಷಕರಿಗೂ ಬೇಜಾರು, ತಾಯಿ ತಂದೆಗೆ ಬೇಜಾರು. ಎಲ್ಲಿ ಚಲೋ ಅನ್ಸ್ತದೆ ಹೇಳ್ರಿ ನೋಡೋಣ. ಸುಣ್ಣದ ಕಲ್ಲು ಕಟ್ಕೊಂಡು ಮೈ ತುಂಬ ಗಂಗಾ ನದಿ ಒಳಗೆ ಜಿಗಿದ್ರು ಅಷ್ಟೇ, ಕೃಷ್ಣಾ ನದಿ ಒಳಗೆ ಜಿಗಿದ್ರೆ ಅಷ್ಟೇ, ಎಲ್ಲಿ ಜಿಗಿದ್ರು ಮೈ ಸುಡಿದು ಬಿಟ್ಟದಲ್ಲ. ಅದಕ್ಕೆ ಕೆಟ್ಟವರಾಗ್ತಕ್ಕಂಥ ಯಾರು ಮೊದಲು ಇರ್ತಿರಲಿಲ್ಲ ಅವರೆಲ್ಲ ನಿಮ್ಮ ಕೆಟ್ಟ ಗುಣಗಳನ್ನು ಬಿಡ್ರಿ. ನಿಮ್ಮ ಕೆಟ್ಟ ಗುಣಗಳನ್ನು ನಾಳೆ ನಿಮಗೆ ಸುಟ್ಟು ಬಿಡ್ಲಿಕ್ಕೆ ಕಾರಣ ಅಥವಾ ಅದಕ್ಕಾಗಿ ಹಾಗೆ ಸುಟ್ಕೊಂಡು ಹೋಗೋದು ಸರಿಯಾಗಿ ಇಟ್ಕೊಂಡು ಒಳ್ಳೆಯವರಾಗಿರ್ರಿ. ಶಾಸ್ತ್ರ ಪುರಾಣ ನಡೀಲಿ, ಬರೀ ಹಿಂದೆ ಅಡ್ಡಾಡೋದು ಮುಂದೆ ಅಡ್ಡಾಡೋದು, ಯಾಕೊಡ್ರಿ ಕೊಡೋದು, ಏನಾದ್ರು ಮಾಡ್ಕೊಂಡು ಅಡ್ಡಾಡ್ತದೆ. ನಾವು ಒಂದ್ಸಲ ನಿಮ್ಮ ಜೀವನ ಮಂಗಗಳಿಗೆ ಸಹಿತ ಕಡಿಯಾಗತ್ತೆ, ಕಾಯಿಗಳಿಗಿಂತಲೂ ಕಡಿಯಾಗ್ತದೆ. ಸರ್ಪ ಒಂದು ತಾಸು ಕೂತ್ಕೊಂಡು ಆ ಆಚರಣೆ ಮಾಡಿದೊಳಗೆ ಒಂದು ಅಪರ ಚರಿತ್ರ ಒಂದು ತಾಸು ಕುರ್ಚಿದ ಬಟ್ಟೆ ಕೂತ್ಕೊಂಡು ಸರ್ಪ ಹಿಡಿತಕೊಂಡು ಕೇಳ್ತೀವಿ. ಒಂದು ತಾಸು ಸರ್ಪ ನಾವಿಲ್ಲಿ ಬಂದಾಗ ಮೊದಲ ಗಂಟೆ ಒಳಗೆ ನಮ್ಮ ಮಗ್ಗಲ ಕೂತ್ಕೊಂಡು ಸರ್ಪ ಕಪ್ಪಿ ದಿನಾಲು ಕೇಳ್ತದೆ. ಪರಮಾನುಭೂತಿ ಗ್ರಂಥ ಸರ್ಪ ಇಲ್ಲಿ ಕಪ್ಪೆ ರೀ, ಇಲ್ಲಿ ನಾವು ಕೂತೀವಿ, ಇಲ್ಲೇ ಈ ಕಡೆ ಬಾಜುಗ ಸರ್ಪ ಬಂದು ಹೀಗೆ ಹಿಡಿ ತಗೊಂಡು ಒಂದು ತಾಸು ಬರುತ್ತೆ. ಅಪ್ಪ ಅವ್ರ ಶಾಸ್ತ್ರ ಕೇಳಿದೆ. ಸರ್ಪದಂದ್ರು ಕೂಡ ಅಷ್ಟೆಲ್ಲ ಹಿಂಸೆ ಏನು ಮಾಡಲಿಲ್ಲ. ಅದು ಕಪ್ಪೆ ಅಲ್ಲೇ ಮಗ್ಗಲದ ರೀ. ಕಪ್ಪೆ ಅಪ್ಪವ್ರ ಒಂದು ವಿಷಯ ಹೇಳಿದ್ರು. ಎಲ್ಲ ಅಪ್ಪರ ಚರಿತ್ರೆ ನಾವು ಹೇಳಕತ್ತ ಅಪ್ಪರ ಚರಿತ್ರೆ ಅದೇ ಇದ್ರೊಳಗಿನ ತೆಗೆದು ಹೇಳ್ತಕ್ಕಂಥಲ್ಲ. ಅಂದ್ರೆ ಸಮಯಾನುಸಾರವಾಗಿ ಸುಧಾರಗಳ ವಿಷಯ ನೆನಪಾಗ್ತವಲ್ಲ. ದಿನಾಲೂ ಕಪ್ಪೆ ತಪ್ಪದೇ ಬರ್ತೈತೆ ರೀ. ಜನರೆಲ್ಲ ಬಂದು ಕೂತ ನಂತರ ಬರ್ತಿತ್ತು, ಬಂದು ನಮ್ಮ ಹತ್ತಿರ ಕೊಡ್ತಿತ್ತು. ನಾವು ಅಪ್ಪವ್ರ ಪರಮಾನುಭೂತಿ ಅಪ್ಪವ್ರ ಮುಂದೆ ಕೂತ್ಕೊಂಡು ಓದ್ತಾ ಇದ್ದೀವಿ. ಅಪ್ಪವ್ರು ತಮ್ಮ ಮನಸ್ಸಿನ ಮೇಲೆ ವಿರಾಜಮಾನರಾಗಿ ನಾವು ಓದುವಾಗ ಅವರು ಸಾಕು ಅಂತ ಎಷ್ಟು ಹಸ್ತ ಮಾಡಿದ್ರೆ ಹೂನಪ್ಪ ಬಿಡ್ತಿದ್ವಿ. ಮುಂದೆ ಅವ್ರ ವಿಷಯ ಹೇಳ್ತಿದ್ರು, ಮತ್ತು ಅವ್ರು ಹೇಳಿ ಮುಗಿತಾನೆ ಮತ್ತೆ ಓದೋದು ಹೇಳ್ತಾರೆ. ಹೀಗೆ ದಿನಾಲು ನಡೀತಾ ಇತ್ತು. ಆಮೇಲೆ ಒಂದು 8-10 ಕಪ್ಪೆಗಳು ಒಂದು ಮಾಡಿನಲ್ಲಿದ್ದು ರೀ. ಅದರೊಳಗೆ ಒಂದು ಕಪ್ಪೆ ಬರ್ತಿತ್ತು. ಗುಡಿ ಕಟ್ಟಿದ ಕಲ್ಲೆಲ್ಲ ಲಿಂಗ ಆಗಬಹುದೇ, ಎಲ್ಲಾನು ಒಂದೆನ್ನಬಹುದೇ ಅಂತ ಹೇಳ್ತಾರೆ. ಗುಡಿ ಕಟ್ಟಿದ ಕಲ್ಲೆಲ್ಲ ಲಿಂಗ ಆಗೋದಿಲ್ಲಪ್ಪ, ಎಲ್ಲರೂ ಒಂದು 8-10 ಕಪ್ಪೆ ಒಳಗೆ ಒಂದು ಕಪ್ಪೆ ದಿವಸ ತಪ್ಪದೇ ಬಂದು ನಮ್ಮ ಬಿಟ್ಟು ಇಷ್ಟು ದೂರದಲ್ಲಿ ಬಂದು ಶಾಸ್ತ್ರ ಕೇಳ್ತಾರೆ. ದಿನ ತಪ್ಪದೆ ಜನರೆಲ್ಲರೂ ಬಂದು ಕೂತ ನಂತರ ಅಂದ್ರಪ್ಪ ಸಣ್ಣ ಪ್ರಾಣಿ ಇವ್ರು ಮತ್ತು ಜನರು ಮತ್ತು ಎಷ್ಟು ಕೆಳಗೆ ನೋಡ್ತಾರೋ, ಎಷ್ಟು ಹೇಳೋಕ್ಕಾಗಲ್ಲ ಹೇಗಿರ್ತಾರೋ ಎಲ್ಲ ಮುಗಿದು. ಅದಕ್ಕೇನು ಶಾಸ್ತ್ರ ಕೇಳೋ ಅಪೇಕ್ಷೆ ಮೊದಲ ಓದ್ತಂದ್ರೆ ಮತ್ತು ವಾಸನ ಇಟ್ಕೊಂಡು ಹೋಗೋದು. ಗುರುಗಳ ಮುಂದೆ ಶಿಕಾರ ಇದೇ ಸಮಯದಲ್ಲಿ ಅನುಕೂಲ ಆಗೋದಿಲ್ಲ ಅಂತಕೊಂಡ್ರೆ ಬೇರೆ ಮತ್ತು ತೊಂದರೆ ಆತಂದ್ರೆ. ಹೀಗಾಗಿ ಎಲ್ಲರೂ ಮುಗಿದ ನಂತರ ಬಂದು ಕೊಡ್ತಿತ್ತು. ಒಂದು ತಾಸು ಪಡೆದು ಏಕಾಗ್ರತೆಯಿಂದ ರೀ
ಒಮ್ಮೆ ಮನುಷ್ಯದವ್ರು ಏನ್ತಾರೆ ಈ ಕಡೆ ನೋಡೋದು ಆ ಕಡೆ ನೋಡೋದು ಮೇಲೆ ನೋಡೋದು ಕೆಳಗೆ ನೋಡೋದು ಇತ್ತಾಗ ಅತ್ತಾಗ ಮಾಡ್ತಾರಲ್ಲ ಕಪ್ಪೆ ಹಾಕ್ಬಿಡ್ತು. ಒಂದು ಸಲ ಬಂದು ಕೂತಾರೆ ಮುಗೀಪರಿ ಅಂದ್ರೆ ಅಲ್ಲಾಡ್ದು ಕೂಡ್ತಿತ್ತು ರೀ, ಒಂದಿಟ್ಟು ಕೂಡ ಅಲ್ಲಾಡ್ತಿರ್ತೀವಿ. ಒಂದು ದಿವ್ಸ ಇನ್ನು 8 ದಿವ್ಸ ಉಳಿದತ್ತು ಬಾಕಿ. ಎಷ್ಟು ಉಳಿದ್ರಿ ಇದೇ ದಿವ್ಸ ತಿಳ್ಕೊರಿ. ಶ್ರಾವಣದಾಗ ಇದೇ ದಿವ್ಸ ಅಪ್ಪ ಅವ್ರೊಂದು ವಿಷಯ ಹೇಳಿದ್ರು. ಈ ದಿವಸ ಹೇಳಿದ್ರು 8 ದಿವ್ಸ ಉಳಿದಾಗ ಏನಂದ್ರೆ, ಸದ್ಭಕ್ತರೇ, ಅಪ್ಪರು ಹೇಳಿದ ವಿಷಯ ಹೇಳ್ತೀನಿ ನಿಮಗೆ. ಸದ್ಭಕ್ತರೇ, ಈ ದೇಹದಲ್ಲಿ ಹುಟ್ಟಿದ ದೇಹ ಒಂದು ದಿವಸ ಯಾವಾಗಲೂ ನಾಶ ಆಗ್ತಕ್ಕಂಥದ್ದು. ದೇಹ ಶಾಶ್ವತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಏನಾಗ್ತದೆ ರೀ ದೇಹ ನಾಶ. ಒಂದು ದಿವಸ ಬಂದದಂದ್ರೆ ಅದೃಷ್ಟಂ ತನ್ನಷ್ಟಂ ಯಾವ್ದು ಕಾಣ್ತಾವೆ ಒಂದು ದಿವಸ ನಾಶ ಆಗಿ ಹೋಗ್ತದೆ. ನಮ್ಮ ಉದ್ಧಾರಗೋಸ್ಕರ ಮನುಷ್ಯರ ಜನಿಸಿ ಬಂದಿವಲ್ಲ, ನರಜನ್ಮದಿಂದ ಅದರೊಳಗೆ ಮಿಗಿಲುಂಟೆ. ನರಜನ್ಮದಕ್ಕಿಂತ ಈ ಜಗತ್ತಿನಲ್ಲಿ ಹೆಚ್ಚಾಗಿರ್ತಕ್ಕಂಥ ಬೇರೆ ಶ್ರೇಷ್ಠ ಜನ್ಮ ಅದನಪ್ಪ, ಯಾವ ಜನ್ಮ ಕೂಡ ಇಲ್ಲ. ಮೋಕ್ಷ ಪಡೀಲಿಕ್ಕೆ ಅನುಕೂಲವಿರ್ತಕ್ಕಂಥ ಜನ್ಮ ಮಾನವ ಜನ್ಮವೇ. ಆನೆ ಮಹಾಬಲಶಾಲಿ ಇರ್ತದೆ, ಆನೆ ಮೋಕ್ಷ ಪಡಲಿ ಬರ್ತದೆ. ಅದನ್ನು ನಾಶ ಮಾಡ್ತಕ್ಕಂಥ ಮಹಾಶಕ್ತಿ ಇರ್ತಕ್ಕಂಥ ಶಿವ ಇರ್ತದೆ, ಅದು ಮೋಕ್ಷ ಪಡಲಿ ಬರ್ತದೆ. ಇನ್ನೂ ಎಷ್ಟೋ ಜನ್ಮ ಇರ್ತಾವೆ, ಪಶು ಪಕ್ಷಿ ಪ್ರಾಣಿಗಳು ಎತ್ತುಗಳು ಎಮ್ಮೆಗಳು ಮೋಕ್ಷ ಪಡಲಿ ಬರ್ತದೆ. ಯಾವ ಪ್ರಾಣಿನೂ ಕೂಡ ಒಂದು ಮನುಷ್ಯ ನಗ್ತಾ ಇದ್ದಾನೆ, ಬರೀ ಯಾವುದರೊಂದು ಪ್ರಾಣಿ ಮನುಷ್ಯನಂತಿರೋ ನಗ್ತಾರೆ ಸಾಕು. ನಗ್ತದೆ ಹೇಳ್ರಿ, ದುಃಖ ಮಾಡ್ತಾವ್ರೆ ಪ್ರಾಣಿ, ಕಣ್ಣೀರು ಬರ್ತಾವೆ, ಕರೆ ನಗ್ತಕ್ಕಂಥದ್ದು ಬರ್ತಾವೆ ಒಂದಿಟ್ಟರೆ. ಅದು ಸಂತೋಷ ಲಕ್ಷಣ ಯಾವ ಪ್ರಾಣಿಯಲ್ಲಿಲ್ಲ. ನಗತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಸಂತೋಷ ಅಂದರೆ ಮೋಕ್ಷವನ್ನು ಪಡಿತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗೆ ಒಬ್ಬನಿಗೆ ಅದ. ಆಗೋಸ್ಕರವಾಗಿ ಈಗಿನ ಜನರು ಮೋಕ್ಷವನ್ನು ಪಡಿಬೇಕಾದ್ರೆ ಅಧ್ಯಾತ್ಮ ಚಿಂತನೆ ಮಾಡಬೇಕು, ಅಧ್ಯಾತ್ಮ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಅದಕ್ಕೆ ಈ ಲಕ್ಷಣ ಹೇಳ್ತಪ್ಪ ಹೇಳಿದರು. ಯಾರು ಶಾಸ್ತ್ರವನ್ನು ಶ್ರವಣ ಮಾಡುವಗೋಸ್ಕರವಾಗಿ ಬಂದು ಕೂತಿರ್ತಾರಲ್ಲ ಅಂಥವರು ತನ್ನ ಪ್ರಾಣ ಭಯದಗೋಸ್ಕರವಾಗಿ, ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತಕ್ಕಂಥ ಭಯದಗೋಸ್ಕರವಾಗಿ ಯಾರು ಕೂಡ ಕೂತ ಸ್ಥಾನ ಬಿಟ್ಟು ಅಲ್ಲಾಡಕೂಡದು ಹೇಳಪ್ಪರು. ಏನಿದ್ರೆ ಕಳ್ಳರು ಖಡ್ಗರು ಹಿಡ್ಕೊಂಡು ಜಳಪಿಸ್ತಾ ವೈರಿಗಳು ಬರಲಿ, ಹಾಗೂ ಮದ ಬಂದಿರತಕ್ಕಂಥ ಆನೆಗಳು ತನ್ನನ್ನು ತುಳಿದು ಕೊಲ್ತಾ ಇದ್ದೀವಿ ಅಂತ ಬರಲಿ, ಶಿವ ತಾನು ಗರ್ಜನೆ ಏನು ಮಾಡ್ತಾ ಬರಲಿ, ಹುಲಿ ಬರಲಿ, ಎಂಥ ಪ್ರಾಣಿಗಳು ಬರಲಿ, ಅದರ ಯಾವುದು ಬಂದು ಏನು ಬಂದರೂ ಕೂಡ ಯಾವಾಗಿದ್ರೂ ಒಂದು ದಿವಸ ಹೋಗೋದು. ಮೋಕ್ಷಗೋಸ್ಕರವಾಗಿ ಅದನ್ನು ಅಪೇಕ್ಷೆ ಇಟ್ಕೊಂಡು ದೇಹ ತ್ಯಾಗ ಆದರೆ ಮುಂದಿನ ಜನ ಮತ್ತೆ ಮನುಷ್ಯ ಹುಟ್ಟಿ ಬಂದು ಮತ್ತೆ ಮೋಕ್ಷ ಪಡ್ಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಅಧ್ಯಾತ್ಮ ಶ್ರವಣ ಮಾಡೋದನ್ನು ಬಿಟ್ಟು ಎಂಥ ಸಮಯ ಬಂದರೂ ಕೂಡ ತಾನು ಅಲ್ಲಿ ಬಿಟ್ಟು ಹೇಳ್ತಕ್ಕದ್ದಲ್ಲ, ಪ್ರಾಣ ಭಯದಿಂದ ಹೇಳ್ತಕ್ಕದ್ದಲ್ಲ, ಶಾಸ್ತ್ರಗಳು ಕೊಡಲೇಬೇಕು ಅಂತಕೊಂಡು ಹೇಳಿ ಅವರು ಅಪ್ಪಣೆ ಮಾಡಿದರು. ಆಮೇಲೆ ಇವತ್ತದು ಇನ್ನು 3 ದಿವಸ ಆದ ನಂತರ, ಅಂದರೆ 3 ದಿವಸದಲ್ಲಿ 8 ದಿವಸ ಆದ ನಂತರ 3 ದಿವಸ ಹೋದ ನಂತರ ಏನಾಯ್ತಂದ್ರೆ, ನಮ್ಮ ಮಠದೊಳಗೆ ಈಗ ಮಧುರಖಂಡಿ ಒಳಗೆ ಮಠದೊಳಗೆ ಬಂದು ಕೂಡಲೇ ಹನುಮಂತ ದೇವರು ಸ್ಥಾನದ ಆಚೆಗಡೆ ಹಿಂದೊಂದು ನೀರಿನ ಟ್ಯಾಂಕ್ ಅದರಲ್ಲಿ, ಅಲ್ಲೊಂದು ಗದ್ದಿಗೆ ಅದ ನೋಡ್ರಿ, ಗದ್ದಿಗೆ ಅದ ಮೇಲೆ ಪಾದದ ಅಲ್ಲಿ ಮಠ ಅಲ್ಲಿತ್ತು. ಅಪ್ಪವ್ರು ಅಲ್ಲಿ ಆ ಗದ್ದಿಗಿಂದ ಸ್ವಲ್ಪ ಆಚೆಗಡೆ ಬಾಜು ಮನ್ಸಿತ್ತು, ಅಲ್ಲಿ ನಾವು ಕೂತ್ಕೊಂಡು ಕೇಳ್ತಾ ಇದ್ದೀವಿ. ಮುಂದೆ ಹಳ್ಳದ ಆ ಹಳ್ಳದೊಳಗಿಂದ ಒಂದು ಏನದು ಅಲ್ಲಿ ಹೊರಗಿನ ಬಾಜು ತನಕ ರೀ ಪೂರ್ತಿ ಒಳಗಿನ ಬಾಜು ಅಪ್ಪವರು ಆ ನಂತರ ಮುಂದೆ ಪ್ರಸಾದ ಇರ್ತಲ್ಲ, ಹಾಗೆ ಮುಂದಿನ ಭಾಗ, ಅದರ ಮುಂದೆ ಪ್ರಾಂಗಣ ವಿಶಾಲವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ಜನ ಕಿಕ್ಕಿರು ತುಂಬಿದ್ರು, ಭಾಳಷ್ಟು ಜನ ತುಂಬಿದ್ರು. ನಡು ಎಷ್ಟು ಜಾಗ ಇತ್ತಂದ್ರೆ ಅಷ್ಟೇ ಒಂದು 2 ಫೂಟ್ ದಾರಿ ಇತ್ತು ನೋಡು, 1-2 ಫೂಟ್ ದಾರಿ ಅಷ್ಟೇ ಉಳಿದುಕೊಂಡು ಬರಲಿಕ್ಕೆ ಎಲ್ಲ ತುಂಬಿತ್ತು. ಆಗ ಅಪ್ಪವರು ಪ್ರವಚನ ಮಾಡ್ತಾ ಇದ್ದೀವಿ, ವಿಷಯ ಹೇಳ್ತಾ ಬಂದರೆ ಆವತ್ತು ವಿಷಯ ಪ್ರಾರಂಭದ ಹೊರಭಾಗದ ಜನರು ಮಾತನಾಡಿದ್ರು. ಅವಕಾಶ ಸರ್ಪ ಬಂತು ಅಂತ ಮಾತನಾಡಲಿಕ್ಕೆ ಸರ್ಪ ಅಲ್ಲಿ ಪ್ರಾಂಗಣದಲ್ಲಿ ಅಲ್ಲಿ ಮಾತನಾಡಿದ್ರು. ಅಲ್ಲಿಂದ ಹಾಗೆ ಸರ್ಪ ಬಂತು, ಅದು ಹಾಗೆ ಒಳಗೆ ಬಂತು. ಅಷ್ಟು ಮಂದಿ ಒಳಗೆ ರೀ ಹಾಗೆ ಒಳಗೆ ಬಂತು. ಯಾರಿಗೆ ಏನು ಮಾಡಿದ ಮಧ್ಯದಲ್ಲಿ ಹಾಯ್ದುಕೊಂಡು ಈಚೊಂದು ಪುಟ್ ಈಚೊಂದು ಬಿಟ್ಟು ನಡು ಹಾಯ್ದುಕೊಂಡು ಬಂತು, ಸೀದಾ ಹೀಗೆ ಎಡಿ ತೆಗೆದುಕೊಂಡು ನಡುವಿನ ಸ್ಥಾನಕ್ಕೆ ಬಂತು. ಅಲ್ಲಿಂದ ಪೂರ್ತಿ ಗುರುಮಠದ ಒಳಗೆ ಬಂತು. ಗುರುಮಠದ ಒಳಗೆ ಬಂದು ಹೀಗೆ ಎಡಿ ತಗೊಂಡು ಅಪ್ಪ ಅವ್ರು ನೋಡಿ ಒಂದು ಸಲ ಹಿಡಿಸಿ ನಮಸ್ಕಾರ ಮಾಡಿ ಒಂದು ಸಲ ಏನು ಮಾಡ್ತೀರಿ, ಇಲ್ಲಿ ಕಪ್ಪೆದರಿ
ಅದು ಇಲ್ಲೇ ಬಂತು, ಇಲ್ಲಿ ಬಂದು ನಮ್ಮ ಹತ್ತಿರ ಬಂದ ನಮಗೂ ಇಲ್ಲಿ ಕಪ್ಪೆದ, ಇಲ್ಲಿ ನಾವಿದ್ದೀವಿ, ನಮಗೂ ಆ ಕಪ್ಪೆಗೂ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಬಿಡ್ತೀರಿ. ಕೂತು ಅಪ್ಪವ್ರ ನಮಗಂತೂ ಏನು ಸಂತೋಷ ಇದೆ. ಸರ್ಪಗಳು ಗುರುಗಳ ಶಾಸ್ತ್ರ ಕೇಳ್ತಾ ಆನಂದ ಆಗೋದಿಲ್ಲ, ಭಾಳ ಸಂತೋಷ ಅನಿಸ್ತು. ಮತ್ತು ಕೆಲವ್ರು ಮಾತಾಡಿದ್ವು, ಕಪ್ಪೆ ಹಿಡಿಲಿಕ್ಕೆ ಬಂದದ್ದು ಹಳದಾಗಿನ ಕಡೆ ಬಿದ್ದು ಕಪ್ಪೆ ಹಳದ ಮಾತ್ರ ಅದು ಕೆಲವು ಇದಕ್ಕಿಂತ ತಿಳಿದು ಬಿಗೈತಿ ಕಠಿಣ, ತಿಳಿಬೇಕಾದ್ರೂ ಪುಣ್ಯ ಬೇಕು. ಇಲ್ಲಿ ಕಪ್ಪೆ ಇಲ್ಲಿದೆ ರೀ, ನಾವಿಲ್ಲಿದ್ದೀವಿ, ಇಲ್ಲಿ ಹೆಡಿ ತಗೊಂಡು ಕೂತ್ಬಿಡ್ತು. ಈ ವಿಚಾರ ಮಾಡಿರಿ, 3 ದಿವಸ ಹಿಂದೆ ಅಪ್ಪರು ಹೇಳಿದರು, ತನ್ನ ಪ್ರಾಣ ಹೋಗ್ತದಂದ್ರೂ ಕೂಡ ಖಡ್ಗಗಳು ಜಡಿಸ್ತಾ ಕಳ್ಳರು ಭಯೋತ್ಪಾದಕ ಅಂಥವರು ಬರಲಿ, ಹಾಗೂ ಹುಲಿ ಕರಡಿ ಸಿಂಹಗಳು ಬರಲಿ, ತನ್ನ ಪ್ರಾಣ ಹೋಗ್ತದನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಂಥ ಕಠಿಣ ಸಂದರ್ಭ ಬಂದರೂ ಶಾಸ್ತ್ರವನ್ನು ಬಿಟ್ಟು ಹೇಳ್ತಕ್ಕದ್ದಲ್ಲ ಅಂತ ಅಪ್ಪರು ಆಜ್ಞೆ ಮಾಡಿದರು. 3 ದಿವಸದಿಂದ ಕಪ್ಪೆದರು ಇಲ್ಲಿ ಕಪ್ಪೆ ಮಗ್ಗುಲಿಗೆ ನಮಗೂ ಕಪ್ಪೆಗೆ ಮಧ್ಯ ಭಾಗದಲ್ಲಿ ಹೀಗೆ ಹೆಡಿ ಎತ್ಕೊಂಡು ಕಪ್ಪೆ ಹತ್ತಿರ ಕೂತ್ಬಿಟ್ಟಿತ್ತು. ಯಾವ್ದು ಕೂತ್ರಿ? ಸರ್ಪತ್ತು. ಸರ್ಪ ಬಂದದರ ಕಪ್ಪೆ ಏನು ಮಾಡ್ಕೊಳ್ಳಿ, ಸರ್ಪ ತನ್ನ ವೈರಿ ಹೋದಲ್ಲ, ಅದು ನೋಡಿ ಕಪ್ಪೆ ಅಲ್ಲಿ ಹೋಗ್ಬೇಕಾಯ್ತಲ್ಲ, ಹೋಯ್ತು. ಪ್ರಾಣ ಭಯದಗೋಸ್ಕರ ಅಲ್ಲಿನ ಸ್ಥಾನ ಪಲ್ಲಟ್ ಮಾಡಲಿ ಹೋಗಲಿಲ್ಲ. ಏನು ಗೊತ್ತಿ, ಅಷ್ಟೇ ಗೊತ್ತು, ಗುರುಗಳನ್ನು ನೋಡ್ತಾ ಇತ್ತು ಹೊರತಾಗಿ ಸರ್ಪ ನೋಡಲಿಲ್ಲ, ನಮ್ಮನ್ನು ನೋಡಲಿಲ್ಲ, ಯಾರೂ ನೋಡಲಿಲ್ಲ, ಸೀದಾ ಗುರುಗಳಷ್ಟೇ ನೋಡ್ತಾಯಿತ್ತು. ಅಷ್ಟೇ ಅಲ್ಲ, ಸರ್ಪ ಗುರುಗಳಿಂದ ಶಾಸ್ತ್ರ ಶ್ರವಣವನ್ನು ಮಾಡುವ ಉದ್ದೇಶವನ್ನು ಹಳ್ಳದೊಳಗಿಂದ ಎಲ್ಲ ಕಪ್ಪೆಗಳು ಬಿಟ್ಟು, ಮುಂದಿರುವ ಕಪ್ಪೆಯನ್ನು ಕೂಡ ಬಿಟ್ಟು, ಅಷ್ಟು ಮಂದಿ ನನ್ನ ಏನಾದರೂ ಹೊಡಿಬೋದು ಕೊಲ್ಲಬೋದು ಅಂತಕ್ಕಂಥ ಜೀವ ಭಯವನ್ನು ಬಿಟ್ಟು ನಮ್ಮ ಹತ್ತಿರ ಬಂದು ಹೆಡಿ ತಗೊಂಡು ಏನು ಕೂತ್ಕೊಂಡು ಅಪ್ಪ ಅವ್ರ ಶಾಸ್ತ್ರ ಕೇಳ್ತಾ ಇತ್ತಲ್ರಿ. ಹಾಗೆ ಆನಂದವಾಗಿ ಹೆಡಿಸಿ ತಲ್ಲಾಡಿಸಿ 1 ಗಂಟೆ ಪರ್ಯಂತ ಶಾಸ್ತ್ರ ಕೇಳಿ ಕೂತ್ಕೊತಾರೆ. ಎಂಥದ್ದು ಅದಕ್ಕೆ ಅಲ್ಲೇ ಕಪ್ಪೆ ಅದ, ಆ ಕಪ್ಪೆಯನ್ನು ತಿನ್ಬೇಕನ್ನಿಸ್ತು. ಕಪ್ಪೆ ತನ್ನ ಆಹಾರವನ್ನು ಕೂಡ ಸ್ವೀಕಾರ ಮಾಡ್ಬೋದು ಅನಿಸಲಿಲ್ಲ. ನಮ್ಮ ಮಗಲೈತಿ ನಾವೇನು ಮಾಡ್ಬೋದು ಅನಿಸಲಿಲ್ಲ. ಅಷ್ಟು ಜನಗಳ ಮಧ್ಯದಲ್ಲಿ ಇವರು ಏನಾದರೂ ಮಾಡ್ಬೋದು ಅನಿಸಲಿಲ್ಲ. ಸೀದಾ ಇಲ್ಲಿ ಮತ್ತು ಇವರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಇಂಥ ಗುರುಗಳಿಂದ ನಾನು ಉದ್ಧಾರ ಆಗ್ತದೆ ಅಂತ ತಿಳಿದು ಯಾವುದೋ ಜನ್ಮದ ಪುಣ್ಯ ವಿಶೇಷದಿಂದ ಇಲ್ಲಿ ಬಂದು ಸರ್ಪ ಕೂತಿಲ್ಲ ಕೇಳ್ತಾ, ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ನಿಜ ಸುಖವಯ್ಯ ಅಂತ ಹೇಳಿದ್ರು ಸತ್ತು. ಇದು ಭಾಗ್ಯ. ಸರ್ಪದ ರೂಪವನ್ನು ಧಾರಣ ಮಾಡ್ಕೊಂಡು ಬಂದರೆ ಯಾವ ಜನ್ಮದ ಪುಣ್ಯ ವಿಶೇಷ ಗುರುಗಳ ದರ್ಶನ ಆಗಿ ಶಾಸ್ತ್ರ ಕೇಳಿಕತ್ತಾರೆ. ಸರ್ಪ ಕಪ್ಪೆ ಕೂಡ ಪ್ರತಿನಿತ್ಯದಲ್ಲಿ ಕೇಳ್ತಾ ಬಂದದ್ದು. ಯಾವುದೋ ಜನ್ಮದ ಪುಣ್ಯ ವಿಶೇಷದಾಗ ಮನುಷ್ಯ ಇದ್ದಾಗ ಏನು ಶಾಪ ಪಡ್ಕೊಂಡು ಏನಾಗಿ ಉಳಿದಿರ್ತಾವ, ಈಗ ಆ ಪುಣ್ಯ ಇದ್ದಂಥ ಬಂದು ಈಗ ಶಾಸ್ತ್ರ ಕೇಳ್ತಾ ಇದ್ದವು. ಕೂತ್ಕೊಂಡು ಕೇಳ್ತು ಶಾಸ್ತ್ರ ಮುಗಿದು ಮಂಗಲವಾದ ನಂತರ ಅಲ್ಲಿಂದ ಸರ್ಪ ಮತ್ತೊಮ್ಮೆ ಹೆಡಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಆ ಕಪ್ಪೆಯ ಮುಂದಿನ ಬಾಜು ಆಯ್ದ್ರಿ, ಇಷ್ಟು 2 ಬೆರಳ ಅಂತರದಲ್ಲಿ, ಒಂದಷ್ಟು 3-4 ಬೆರಳ ಅಂತರದಲ್ಲಿ ಸಂಪೂರ್ಣ ಅದ್ರ ಮುಂದೆ ಹಾಕೊಂಡು ಆ ಸರ್ಪ ಕಪ್ಪೆ ಹಿಡಿಯಲಿಲ್ಲ. ಅದ್ರ ಮುಂದೆ ಅದಕ್ಕೆ ಮೈಗೆ ಹತ್ತಬೇಕಾದ್ರು ಅಷ್ಟು ಸಮೀಪದಲ್ಲಿ ಹಾಯ್ಕೊಂಡು ಅಲ್ಲಿ ಮಠದೊಳಗೆ ಭಜನಾ ವೇದಿಕೆ ಹತ್ರ ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡ ಅದು ಅಪ್ಪವರು ಸ್ನಾನ ಮಾಡೋ ಬಸ್ಸದೊಳಗೆ ಇದ್ದಿರ್ತಕ್ಕಂಥದ್ದು. ಅಲ್ಲಿ ಬಸ್ಸಲ್ಲಿತ್ತು. ಆ ಬಸ್ಸದೊಳಗಿಂದ ಪಾರ ಹೊರಗೆ ಬಂದುಬಿಡ್ತು. ಆಗ ಆ ಸರ್ಪ ಕಪ್ಪಿತಲ್ರಿ, ಅದು ಹೋದ ನಂತರ ಯಥಾಪ್ರಕಾರ ಜನರು ಎದ್ರಂದ್ರೆ ಮಂಗಲ ಆಗ್ತಕ್ಕಂಥಗೋಸ್ಕರ ಎದ್ರಂದ್ರೆ ಅಪ್ಪರ ಶಾಸ್ತ್ರ ಅಂತ ಕೇಳಿರ್ತಿತ್ತು. ಆಗ ಅದು ಕಪ್ಪೆ ತನ್ನ ಸ್ಥಾನಕ್ಕೆ ಹಿಂದಿಡಿ ಹೋಗ್ಬಿಡ್ತು. ನಮ್ಮ ಅಪ್ಪರ ನಮಸ್ಕಾರ ಮಾಡಿ ಸೀದಾ ತನ್ನ ಮಾಡಿ ಹೋಗ್ಬಿಡ್ತು. ಅಂದ್ರೆ ಮನುಷ್ಯ ಅಂತಕ್ಕಂಥದ್ದರ ಕಪ್ಪೆಗಳು, ಆಮೇಲೆ ಸರ್ಪ. ಇಲ್ಲಿ ಇದೇ ಮಠದೊಳಗೆ ನಂದೀಶ್ವರದಾಗ 2 ಗುಬ್ಬಿಗಳು ಕೆಲವು ಆಗ ಶಾಸ್ತ್ರ ಕೇಳಿದ್ರೆ ಗುರುತಿರ್ತದೆ. ನೀವು ಯಾಕೆ ಕೇಳಿದ್ರಿಂದ ಗುರುತದ, ಅಪ್ಪರ ಚರಿತ್ರೆ ಕೇಳಿದ್ರೆ ಗುರುತಿರ್ತದೆ. ಒಂದು ತಿಂಗಳ ಪರ್ಯಂತರ ಅಲ್ಲಿ 8-10 ಗುಬ್ಬಿ ಇರ್ತಾಯಿತ್ತು ಮಠದಾಗ. ಅದರೊಳಗೆ 1 ಗುಬ್ಬಿ 2 ಗುಬ್ಬಿ ರೀ, ಅಲ್ಲೊಂದು ಚರಿಯನ್ನು ಕಟ್ಟಿದ್ರು. ಗಂಟಿಗೆ ಚರಿ ಕಟ್ಟಿ ಕಂಬಕ್ಕೆ ಒಂದು ಮಳೆ ಬಡಿದು ಅದಕ್ಕೆ ಕಟ್ಟಿದ್ರು. ದಿನಾಲು ಗಂಟೆ ನುಡಿಸಿ ನಂತರ ಅಲ್ಲಿ ಏನು ಮಾಡ್ತಿದ್ರು, ಅದು ಆ ಚರಿ ಅಲ್ಲಿ ಹಾಕಿಬಿಡ್ತಿದ್ರು. ಅದು ಶಾಸ್ತ್ರ ಪ್ರಾರಂಭ ಆತಂದ್ರೆ ಅಪ್ಪವರ ಚರಿತ್ರೆ ಪ್ರಾರಂಭ ಆತಂದ್ರೆ 2 ಗುಬ್ಬಿಗಳು ಬಂದು 8-10 ಗುಬ್ಬಿಗಳ ಮಧ್ಯೆ 2 ಗುಬ್ಬಿಗಳು ಬಂದು ಅದ್ರ ಮೇಲೆ ಕೂಡ್ತಿದ್ದು, ಆ ಚರಿ ಮೇಲೆ ಕೂಡ್ತಿದ್ದು. ಅದು ಸಣ್ಣ ಗಂಟೆ, ಅದು ಇಷ್ಟ ಕೂಡ್ತಿದ್ದು. ಯಾವಾಗ ನೀವು ಮಹತ್ವನಿಷ ಚಪ್ಪಾಳೆ ತಟ್ತಿರಲಿಲ್ಲ, ಈಗ
ಮತ್ತೊಂದು ಸತಿ ಚಪ್ಪಾಳೆ ತಟ್ತಾರೆ ಅಥವಾ ಜಯಘೋಷ ಮಾಡ್ತಾರೆ. ಹೀಗೆ ಅದು ಅತ್ಯಂತ ಸಂತೋಷ ಆಗಿ ನೀವು ಚಪ್ಪಾಳೆ ತಟ್ಟದ ಕೈ ಎತ್ತಕ್ಕಿಂತ ಮೊದಲ ಆ ಗುಬ್ಬಿಗಳು ಒಮ್ಮಿಂದ ಎರಡು ಹೀಗೆ ಮಾಡಿಬಿಡ್ತಿದ್ರಿ. ಇಷ್ಟೇನು ಮಾಡ್ತೀವಿ ಈಗ ಮಾಡಿ ಕೂಡಲೇ ಗಂಟೆ ನೋಡಿದ್ ಬಿಡ್ತದೆ. ಜಯಘೋಷ ಮಾಡಕ್ಕೆ ಬರೋದಿಲ್ಲ ಅವಕ್ಕೆ, ಚಪ್ಪಾಳೆ ತಟ್ಟಿಗೆ ಬರ್ತಿಲ್ಲ. ಅದೇ ದಾರದ ಮೇಲೆ ಅದೇ ಚರಿತ ಆದ್ಮೇಲೆ ಕೂತ್ಕೊಂಡು ಎರಡೂ ಒಮ್ಮೆ ಹೀಗೆ ಮಾಡಿಬಿಡ್ತಿದ್ವು. ಗಂಟೆ ಡಣ್ 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 ಗಂಟೆ ಬಿಡ್ತಿತ್ತು. ಪ್ರಾಣಿಗಳು ಪಕ್ಷಿಗಳು ಅದು ಅದೇ ಸಮಯಕ್ಕೆ ಅವು ಈ ಚಪ್ಪಾಳೆ ತಟ್ಟಿದಂಗೆ ಅವು ಗಂಟೆ ನುಡಿಸ್ಬೇಕಂದ್ರೆ ಅವು ತಿಳಿದಂತ ತಿರ್ಲತ್ರು ಅಪ್ಪವ್ರ ಚರಿತ್ರೆ. 1 ತಿಂಗಳ ಪರ್ಯಂತರವಾಗಿ ಆಗ ಹೆಚ್ಚು 1-1.5 ತಿಂಗಳು ನಡೀತಿತ್ತು. ಆಗ 1.5 ತಿಂಗಳ ಪರ್ಯಂತರವಾಗಿ ದಿನಾಲು ಗಂಟೆ ನುಡಿಸಿದ್ರು. ಹೀಗಾಗಿ ಪಕ್ಷಿಗಳಿದ್ಕೊಂಡು, ಕಪ್ಪೆಗಳಿದ್ಕೊಂಡು, ಸರ್ಪ ಇದ್ಕೊಂಡು ಗುರುಗಳ ಚರಿತ್ರೆ ಕೇಳ್ತಾವ, ಶಾಸ್ತ್ರ ಕೇಳ್ತಾವ, ಪುರಾಣ ಕೇಳ್ತಾವ. ಈ 2 ಕಾಲಿನ ಪಶುಗಳಾಗಿರ್ತಕ್ಕಂಥವ್ರು ಕೆಲವೊಂದು ನರನೋ ಪಾಮರನೇ ಬಾ ಅಂತ ಬೈತಾರಲ್ಲ ಮಹಾತ್ಮರು. ಬಲ್ಲವರು ಹೌದೆಂದು ಬಣ್ಣಿಸುವರ್ತನ ಬಲ್ಲಂತ ಮಹಾತ್ಮರು. ಹೌದಪ್ಪ, ನಿಮ್ಮ ರೀತಿ ಸರಿಯದ, ನಿಮ್ಮ ನೀತಿ ಸರಿಯದ, ನಿಮ್ಮ ಇರುವಿಕೆ ಸರಿಯದ, ನೀವು ಧನ್ಯ, ನೀವು ಕೃತಾರ್ಥ ಅಂತಕೊಂಡು ಹೇಳಿ ಕೃತ ಅಂತ ಹೇಳ್ಬೇಕಲ್ಲ. ಮೈತ್ರಾದೇವಿಯ ಕುರಿತು ಯಾಜ್ಞವಲ್ಕ್ಯ ಮಹಾಮುನಿ ಹೇಳಿದ್ರು, ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು ಮೈತ್ರೈ, ನೀನು ನಮ್ಮ ಧನ್ಯ ಕೃತಕೃತ್ಯ ನೀನು ಅಂತಕೊಂಡು. ನಿನ್ನಂತೆ ಪದಪಿಂದ ಕೇಳಿದವರು ಯಾರು, ನಿನ್ನಂತೆ ಕರ್ಮದಿಂದ ಶಾಸ್ತ್ರ ಕೇಳಿದವರು ಯಾರ್ದಾರ ಮೈತ್ರೈ, ನೀನು ಸುಖಿ. ಅದು ಕರಿಗುಂಡು ನಿಲ್ಲಿ ನೀನು ಸುಖಿ ಅಪ್ಪತ್ತೇನೋ ವಿಷಯ ಬರ್ತದೆ. ಆದ್ದರಿಂದ ಅಷ್ಟೊಂದು ವಿಶೇಷತೆಯನ್ನು ಕೂಡಿತಕ್ಕಂಥ ಮಹಾತ್ಮರು ಸಂತೋಷಪಟ್ಟು ವರ್ಣನೆ ಮಾಡ್ಕೊಳ್ಳ. ಹಾಗಿರೋದು ಬಿಟ್ಕೊಟ್ಟು ಸಿಕ್ಕದ್ದು ಮಾಡ್ತಾ ಹೋಗ್ಬಿಟ್ರೆ ಅಷ್ಟೇ ಅಲ್ಲ. ನಾವು ಭಾಳ ಸಣ್ಣವರಿದ್ದಾಗ ಅಥಣಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಥಣಿಯಲ್ಲಿ ಬಾಳೆಹೊನ್ನೂರಿನ ಗಂಗಾಧರ ಸ್ವಾಮಿಗಳ ಜಗದ್ಗುರುಗಳು, ಗಂಗಾಧರ ಜಗದ್ಗುರು ಅಂತೇಳಿ ಗುರುಳಿದ್ರು. ಹಾಂ, ಮೊದಲಿನವರು ಜಗದ್ಗುರು ಪಂಚಪೀಠಾಧೀಶರು ಅವರು ಗಂಗಾಧರ ಗುರುಗಳು ಅಂತೇಳಿ ಆಗ್ಬೋದು. ಅವರು ಅಥಣಿ ಗಚ್ಚಿನೊಟ್ಟಿಗೆ ಬಂದಿರು. ಅಲ್ಲಿ ಗೋಡೆ ಮೇಲೆ ಈ ಶೆಲ್ಫ್ ಹಾಕಿರಲ್ಲ, ಹೀಗಾಗಿ ಜಾಗಿತ್ತಲ್ಲಿ ಮೇಲ್ಭಾಗ ತಗಡಿತ್ತು, ಪತ್ರಾಸ ಹಾಕಿದ್ರು, ಕೆಳಭಾಗದ ಗೋಡೆ ಮೇಲೆ ಜಾಗಿತ್ತು. 5 ಮಂಗಗಳು ನಾವು ನೋಡ್ತಾ ಇದ್ದೀವಿ. 3 ಗಂಟೆ ಪರ್ಯಂತರಾಗಿ ಪೂಜೆ ಆಯಿತು. ಅವ್ರ ಪಾದ ಪೂಜೆ ಆಯಿತು ಗುರುಗಳು. 3 ಗಂಟೆ ಪರ್ಯಂತರ ಜಗದ್ಗುರು ಪಾದ ಪೂಜೆ ಆಯಿತು. 3 ಗಂಟೆ ಪರ್ಯಂತರವಾಗಿ 5 ಮಂಗಗಳು ಕೈ ಮುಕ್ಕೊಂಡು ಏನು ಕೂತಿದ್ರು ನೋಡಿ, ಹೀಗೆ ಕೂತಿದ್ರು ನೋಡಿ. ಆಗ ಅವು ಕೈ ಬಿಡಿಸಲಿಲ್ಲ, ಅಲ್ಲಾಡಲಿಲ್ಲ. ಪೂಜಾ ಮುಗಿಯೋ ಪರ್ಯಂತರವಾಗಿ ಕೈ ಮುಕ್ಕೊಂಡು ಕೂತು ನಾವು ಸ್ವತಃ ನೋಡಿರ್ತಕ್ಕಂಥದ್ದು. ಅವಕ್ಕೆ ಮಂಗ ಅಂತೀರಿ, ಈ ಸರ್ಪ ಕೆಟ್ಟ ಅಂತೀರಿ, ಕಪ್ಪೆ ಕೆಟ್ಟ ಅಂತೀರಿ. ಗಂಟೆಯನ್ನು ನುಡಿದು ಒಳ್ಳೆಯ ಸಮಯದ ಶಾಸ್ತ್ರ ಕೇಳಿ ಗಂಟೆ ನುಡಿಸ್ತಾವೆ ನೀವು, ಕೈ ಚಪ್ಪಾಳೆ ತಟ್ಟಿಕೊಂಡ ಆ ಗುಬ್ಬಿ ಐತಿರಿ. ಅವು ನಿಜವಾಗಿ ಮನುಷ್ಯರಿದ್ದತ್ತೀರಿ. ಎಷ್ಟೋ ಜನ ಪುಣ್ಯ ವಿಶೇಷದಿಂದ ಅಂಥ ಸ್ಥಾನಕ್ಕೆ ಬಂದು ಕೂಡ ಅಂಥ ಜನ ಪಡ್ಕೊಂಡು ಕೂಡ ಕೇಳ್ತಾವೆ. ಈ ಕೈ ಅದಾವೆ, ಕಾಲದವ, ಕಣ್ಣದಾವ, ಮೂಗದವ, 2 ಕಾಲ 2 ಕೈ, ಊಟ ಮಾಡ್ಲಿಕ್ಕೆ ಬರ್ತದೆ, ಹಲ್ಲದಾವ, ನಾಲಿಗೆ ಅದಾವ, ಎಲ್ಲ ಅದಾವ. ತಾಯಿ ತಂದೆ ನೋಡಿ ಜಿಗದಾಡಿ ಮಾತಾಡೋದು, ಊರ ನೋಡ್ರಿ ಶಟದಾಡಿ ಮಾತಾಡೋದು, ಸಿಕ್ಕದು ಮಾಡೋದು, ಆ ಮೊಬೈಲ್ ಓದ್ಬಿಡೋದು, ಶಿಕ್ಷಕತೆ ಮಾಡ್ಕೊತ ಅಡ್ಡಾಡೋದು, ಯಾವುದನ್ನು ನೋಡಿ ಏನಾರ ಅಂದು ಯಾರಿಗೆ ಬಯಸ್ಕೊಂಡು ಹ್ಞೂ ಅಂತಂದು ಅವ್ರಿಗೆ ಶಟದಾಡಿ ಸಿಕ್ಕತ್ತ ಮಾಡಿಬಿಟ್ರೆ ಮನುಷ್ಯರು ಅಂತಾರೆ. ಅಂದರೆ ಮನುಷ್ಯರಂದ್ರೆ ಮನುಷ್ಯತ್ರ ಹೋಗಲ್ಲ, ಥೇಟ ಮನುಷ್ಯರಾಗಬಾರ್ದು. ಥೇಟ ಮನುಷ್ಯರ ಬದನೆ ಗಿಡದಾಗ ಮೆಣಸಿ ಗಿಡ ಹಾಕಿರ್ತಾರೆ ನೋಡ್ರಿ, ಬೆಚ್ಚ ಹಾಕಿರ್ತಾರೆ. ಬೆಚ್ಚ ಬೆದರು ಬೊಮ್ಮೆನ ಥರದ ಒಂದೆರಡು ಅಲ್ಲಿ ನಂದಿಯವ್ರ ತೋಟದಾಗ ಮೊದಲ ಕಣ್ಣೆ ಹಾಕಿದ್ರು. ಭಾಳ ವಿಷಯದ ನೀವು ನೋಡಿರ್ಬೋದು, ಭಾಳ ಹಿಂದಿನ ವಿಷಯ, 40-50 ವರ್ಷದ ವಿಷಯ ಅಂತ. ಅಲ್ಲೊಂದು ಕಬ್ಬಿನ ರವದಿ ಹಾಕಿ ಕಾಲು ಮಾಡ್ಯಾರ 2 ಕಡೆ, ಮ್ಯಾಲೆ ಒಂದು ಪ್ಯಾಟ ತೊಳಿಸ್ಯಾರಿ, ಮ್ಯಾಲೆ ಒಂದು ಅಂಗಿ ಹಾಕ್ಯಾರು. ಅದಕ್ಕೊಂದು ದೊಡ್ಡ ಗಡಿಗೆ ತೊಗೊಂಡ್ಬಂದು 2 ಕಣ್ಣು ತೆಗೆದ್ರು, ಸುಣ್ಣಲ್ಲಿ ಮ್ಯಾಲೆ 2 ಅವು ಹುಬ್ಬಾದು ಹಿಂಗೆ ಮಾಡ್ತಾರೆ ಕಣ್ಣು ಹಾಗೆ ತಯಾರು ಮಾಡಿರಿ. ಒಂದು ಬಾಯಿ ಮುದ್ದು ಬಡ್ದಾರೆ ಭಾಳ ಹೋಗೈತಿ, ಒಂದು ತೂತಾಗಿತ್ತು ಅಡ್ಡಾಡ, ಮ್ಯಾಲೆ ಕಣ್ಣು ಅಡ್ಡಾಡ. ಅದು ಮನುಷ್ಯನ ಥಿಯೇಟ್ರ್ ಮನುಷ್ಯ ಬಗ ಒಂದು ರೇಡಿಯೋದ ಕವರ್ ಹಾಕ್ಯಾರ, ರೇಡಿಯೋ ಮೇಲೆ ಇರ್ತತ್ಲೆ ಅದನ್ನ ಹಾಕಿ ಬಗಲ್ ಅದು ಬಾದ ಅಂದ್ರೆ ಅದೇನು ರೇಡಿಯೋದ ಮೇಲೆ ಹಾಕ್ಯಾರದ ಗುರ್ತತ್ತೀವೋ, ಹೊಲ ಕಾಯ್ತಕ್ಕಂಥ ಗುರ್ತತ್ತೀವೋ, ಅದು ಮನುಷ್ಯ. ಅದನ್ನು ಥಿಯೇಟ್ರ್ ಮನುಷ್ಯ. ಹಾಗೆ ಮನುಷ್ಯ ಆಗಿ ಬಂದು ಜನಿಸಿ ಬಂದ್ರೆ ಏನು ಪ್ರಯೋಜನ ಅದ ರೀ? ಮನುಷ್ಯ ಅಂತಾರೆ. ಅದಕ್ಕೆ ಮನುಷ್ಯ ಇರಬೇಕು. ಮನುಷ್ಯ ಅಂದ್ರೆ ಮನುಷ್ಯತ್ವ ಇರಬೇಕು. ಮನುಷ್ಯತ್ವ ಇದ್ರೆ ಮನುಷ್ಯ ಅಂತಾರೆ, ಮನುಷ್ಯತ್ವ ಇರಲಿ ಮನುಷ್ಯ ಅಂತಾರೆ. ಎಂದರೆ ಅದಕ್ಕೆ ಎಲ್ಲರಿಗೂ ಮೊದಲು ಮನುಷ್ಯತ್ವರು. ಎಲ್ಲರೂ ಮಾಡಿ ಮೇಲೆ ಕೂತು ಅಲ್ಲಿ ಕೂತ್ಕೊಂಡು ಗುಡಾರ್ದಾಗ ಬಿದ್ದುಕೊಂಡು ಅದು ಸತ್ತಾರ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾರಿತರ ಮುಂದೆ ಬಂದು ಕೂಡ್ರಿ,
ಕೂತ್ಕೊಂಡು ಕೇಳ್ರಿ. ಬರುವಾಗ ಹಣೆಗೆ ವಿಭೂತಿಯನ್ನು ಧಾರಣ ಮಾಡಿಕೊಂಡು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಬಂದು ಕೂತ್ಕೊಂಡು ಪವಿತ್ರ ಭಾವನೆ ಪ್ರಸಾದ ಮಾಡಿದ್ರೆ ನಿಮ್ಮ ಪ್ರಸಾದ ಒಳಗೆ ಬುದ್ಧಿ ಕೊಡ್ತದೆ, ಚಲೋ ಆಗ್ತದೆ. ಹಾಗೆ ಬಂದು ಇದೇ ಹೇಳಿ ನೋಡ್ರಿ, ಪಿಂಡ್ ಕಿಡುವಾಗ ನಾನು ಅನ್ನ ಹೇಳ್ರಿ ನಾಯಿ ತಿಂದಾಗ ತಿಂದು ಹೆಣ ಬಿದ್ದಾಗ ಬೀಳ್ತಾನೆ. ಜೀವನ ಥರ ಇಂಥದ್ದು. ಎಂಥ ಜೀವನ ತರಕ ಕೆಟ್ಟದ್ದೆಲ್ಲ ಬಿಡ್ರಿ, ಸರಿಯಾಗಿರಿ, ಒಳ್ಳೆಯವರಾಗಿರಿ, ಚಲೋ ಆಗಲಿ. ಆದ್ಮೇಲೆ ಇನ್ನು ಏನು ಮಾಡಿ ಬರ್ತದೆ, ನಾವು ಹೇಳ್ತಕ್ಕಂಥ ಒಳ್ಳೆಯ ವಿಷಯವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ನಿಮಗೋಸ್ಕರವಾಗಿ ಹೇಳುವಂಥದ್ದು ಇದಕ್ಕೆಲ್ಲ ಇದು ಒಂದು ಪಾಪ ನಿಮ್ಮದು. ಇದು ಪಾಪ ಕತ್ತಿಲ್ಲ. ನಾವು ಹೇಳೋ ವಿಷಯ ಬಿಟ್ಟು ನಿಮ್ಮ ಸಲ ಬೇರೆ ಹೇಳೋಕ್ಕಲ್ಲ. ಅಂಥ ನಿಮ್ಮ ಜೀವನ ಎಷ್ಟು ಹೇಗದಪ್ಪ ನಿಮ್ಮ ಜೀವನ? ಚಲೋ ಅಂತಾರೆ ಅದಕ್ಕೆ. ಒಳ್ಳೆಯವರಾಗಿರಿ, ಎಲ್ಲರೂ ಚೆನ್ನಾಗಿರ್ರಿ. ಹಿಂದೆ ಕೂಡದು ಬಿಡ್ರಿ. ಹಿಂದೆ ಕೂತ್ರೆ ಹಿಂದೆ ಕೂಡಿದಾಗ ಹಿಂದೆ ಕೂತ್ಕೊಂಡು ಒಂದು ದಿವ್ಸ ಹಿಂದೆ ಹೋಗಿಬಿಡುದು. ಅಲ್ಲೇ ಊರಿಗಿಂತ ಮೊದಲು ಎಲ್ಲಿ ಆಕ್ಸಿಡೆಂಟ್ ಆಗಿ ಅತ್ತ ಊರಾಗ ತರಂಗಿಲ್ಲ. ಅಲ್ಲೇ ಹೊರಗೆ ಆತ ಬಂದು ಇದ್ದಪ್ಪ ಹೋದ ಏನು ನಾವು ನೋಡಿದ್ರಿ ಪೇಪರ್ಗೆ ಬಂದತ್ರಲ್ಲ ಅಂತೇಳಿ ಮಾತಾಡಿ ಅತ್ತ ಕಳಿಸಿ ಒಂದು 3 ದಿವಸ ಎಂಥ ಕೆಟ್ಟ ಮಾದಿ ಹುಡುಗ ತಂದು ಅಳುದು ಚಲೋ ಮಾಡಿ ಹೋದಿರ್ತಾರ. ಹಂಗೆಲ್ಲ ಏನು ಕುಡ್ದಿಪ್ಪ, ಎಷ್ಟು ಕುಡ್ದು ಏನು ಮಾಡಿದ್ವಿ, ಒಂದೊಂದು ದಿವ್ಸ ಒಂದು ಡಬ್ಬಿನ ಖಾಲಿ ಮಾಡಿದ್ವಿ, ಅವ್ರಿಗೆ ಕಲ್ಲು ಉಗದಿ, ಇವ್ರನ್ನ ಬಡದಿ, ನಾಯಿ ಕಾಲಿನದು ಗೋಡೆಗೆ ಬಡದಿ, ಬೆಕ್ಕ ಒತ್ತಿ, ಕಾಲು ಮುರ್ಕೊಂಡು ಒಂದೇ ಮಾಡಿದೆ. ನೀನು ವರ್ಣನ ಮಾಡ್ಲಿಕ್ಕೆ ಏನೇನೇ ಮಾಡಲಿಯಪ್ಪ, ಅಳುವುದು ಬಾಕಿ ಉಳ್ದತಿ, ಓದಿ ಪಾಡತ್ತು. ನೀವು ಹೋದ ಸಲ ಕೆಲವೊಬ್ರು ಹೆಣ್ಮಕ್ಳದು ಯಪ್ಪ ನೀವು ಹೋದ ಸಲ ಸಂತೋಷ ಆಗಿ 101 ಕಾಯಿ ಹೊಡಿತಾರಂತ ಬೇಡ್ಕೊಂಡಿದ್ನಿ, ಈಗ ಓದಿ ಪಾಡತ್ತಪ್ಪ 101 ಕಾಯಿ ಹೊಡಿದ್ರು. ಯಾರು ಬೇಡ್ಕೊಂಡಿದ್ರು? ಯಾರು ಬೇಡ್ಕೊಂಡಿದ್ರಂತ ಹೆಣ್ಮಕ್ಳು. ಓಣ್ಯಾಗ ಆದ್ರೆ ತ್ರಾಸ ಆಕಿತ್ತು ಹೆಣ್ಮಕ್ಳಿಗೆ. 101 ಕಾಯಿ ಹೊಡಿದ್ರಂತ ಬೇಡ್ಕೊಂಡಿದ್ರು ಅಂದ್ರೆ ನಿಮ್ಮ ಡಿಗ್ರಿಯಲ್ಲಿ ಅಂತ ಹೇಳ್ರಿ. ಹೆಣ್ಮಕ್ಳಿಗೆ ತೊಂದರೆ, ದನ ಕರುಗಳಿಗೆ ತೊಂದರೆ, ಎಮ್ಮೆಗೆ ತೊಂದರೆ, ಎತ್ತಿಗೆ ತೊಂದರೆ, ಮನುಷ್ಯರಿಗೆ ತೊಂದರೆ, ಎಲ್ಲಕ್ಕೂ ತೊಂದರೆ ಮಾಡ್ತಕ್ಕಂಥ ಜೀವನ ಅಂತಾರೆ. ನೀವು ಹಣಿ ಬಿಡ್ಕೊರಿಪ್ಪ ಕೂತ್ಕೊಂಡ ಎಲ್ಲಿದ್ದರಲ್ಲಿ ಚಲೋ ಆಗ್ಬೇಕು ಸ್ವಲ್ಪ. ಆದ್ಮೇಲೆ ಅಂಥಲ್ಲೆಲ್ಲ ಗುರುಗಳು ದೇವ್ರು ಹುಟ್ಟುದಿಲ್ರಿ. ದಡ್ಡ ಯಾಕಂದ್ರೆ ದಡ್ಡ ಐತಿ ಹೊಲ್ದಾಗ ಬಿಚ್ಚಿ ಬರ್ತಾರೆ, ಬೀಜ ಹಾಳಕ್ಕ. ಅದಕ್ಕೆ ಏನಂದ್ರೆ ಪರಮ ಪವಿತ್ರ ಇರ್ತಕ್ಕಂಥ ಸ್ಥಾನದಲ್ಲಿ ಮಹಾತ್ಮರ ಅವತಾರ ಆಗ್ತದೆ. ನಮ್ಮ ತಮ್ಮ ಬರೆದು ಕೊಟ್ಟಿರ್ತಕ್ಕಂಥದ್ದು ಏನದು ಏನಂದ್ರೆ ವಿಷಯದ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಭಗವಂತ ಅಷ್ಟಮಿ ತಿಥಿ ರೇವತಿ ನಕ್ಷತ್ರದಲ್ಲಿ ಅವರ ಜನ್ಮ ಆಯಿತು ಅಂತ ಬರ್ತಕ್ಕಂಥದ್ದು. ಆಮೇಲೆ ಶುಚಿನಾಂ ಶ್ರೀಮತಾಂ ಗೇಹ ಯೋಗ ಭ್ರಷ್ಟೋ ವಿಜಯಿತು. ಶುಚಿಯಾಗಿರ್ತಕ್ಕಂಥವ್ರು ಅಂದ್ರೆ ಕಾಯೇನ ವಾಚೇನ ಮನಸ್ಸ, ಶರೀರದಿಂದ ಶುದ್ಧ ಆಗಿರಬೇಕು, ವಾಣಿಯಿಂದ ಶುದ್ಧ ಆಗಿರ್ಬೇಕು, ಮಾತಿನಿಂದ ಮನಸ್ಸಿಂದ ಶುದ್ಧ ಆಗಿರ್ಬೇಕು. ಯಾರಿಗೂ ಮನಸ್ಸು ನೋವಾಗದಂತೆ, ಮಾತಿನಿಂದ ಆಗದಂತೆ, ಶರೀರದಿಂದ ಏನೂ ಕೆಟ್ಟಾಗದಂತೆ ಯಾರು ಬದುಕಿರ್ತಾರೆ ನೋಡ್ರಿ. ಮತ್ತು ಗುರುಗಳಿಂದ ದೀಕ್ಷಾ ಪಡ್ಕೊಂಡು ಗುರುಗಳ ಸೇವೆಯನ್ನು ಮಾಡಿ ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಅವರಿಂದ ಬ್ರಹ್ಮಜ್ಞಾನ ಪಡಿತಿರ್ತಾರೆ ನೋಡ್ರಿ. ಶ್ರೀಮತಾಂ ಅಂಥ ಸದ್ರೋಳು ಒಪ್ಪಿರ್ತಕ್ಕಂಥ ಅಂಥವರಲ್ಲಿ ಏನಂತಾರೆ, ಪರಿತ್ರಾಣಾಯ ಸಾಧುನಾಂ ವಿನಾಶೇಷ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅಂಥವರಲ್ಲಿ ಸಂಭವಾಮಿ ವಿವೇಕ ಅಂಥವ್ರಲ್ಲಿ ಹುಟ್ಟಿ ಬರ್ತಾ ಇದ್ದೇನೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ. ಅಂಥ ಭಗವಂತ ಇದಕ್ಕೆ ಅವತಾರ ಅಂತಾರೆ. ಅವತಾರವನ್ನು ಧಾರಣ ಮಾಡಿ ಬಿಡ್ತಕ್ಕಂಥವ್ರು ಅಷ್ಟಮಿ ತಿಥಿ ದಿವಸ ಅವತಾರ ಧಾರಣ ಮಾಡಿದರು. ಅಷ್ಟೇ ಎಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿದರು, ಕಂಸನನ್ನು ಸಂಹಾರ ಮಾಡಿದರು, ದುಷ್ಟರ ಸಂಹಾರ. ಇಲ್ಲೇನು ಪರಿತ್ರಾಣಾಯ ಸಾಧುನ ವಿನಾಶೇಷ ದುಷ್ಕೃತ ಅಂದರೆ ಪರಿತ್ರಾಣಾಯ ಸಜ್ಜನರನ್ನ ಮಹಾತ್ಮನ ರಕ್ಷಿಸೋಗೋಸ್ಕರ ಪಾಂಡವ್ರನ್ನ ಏನು ಮಾಡಿದ್ರಿ, ಜನ್ಮ ಕರ್ಮ ಚಮೆ ದಿವ್ಯ ಅಂತ ಹೇಳಿ ಶ್ರೀಕೃಷ್ಣ ಭಗವಂತ ನನ್ನ ಜನ್ಮ ದಿವ್ಯದ, ನನ್ನ ಕರ್ಮ ದಿವ್ಯದ. ಹೇಗದ ಪಾಂಡವ್ರನ್ನೆಲ್ಲರೂ ರಕ್ಷಣೆ ಮಾಡಿದರು. ಕೌರವ ಅಧರ್ಮ ಹೇಳ್ತಂತ ಕೌರವನ್ನೆಲ್ಲರೂ ಏನು ಮಾಡಿದ್ರಿ, 101 ಮಂದಿ ಇದ್ದರು, ಅಷ್ಟು ನಾಶ ಮಾಡಿದರು. ಧರ್ಮ ಉಳಿತು, ಅಧರ್ಮ ಅಳಿತು. ಪ್ರತಿಜ್ಞೆ ಮಾಡಿದ ಶ್ರೀಕೃಷ್ಣ ಭಗವಂತ. ಪ್ರಸ್ಥದಿಂದ ರಥದಲ್ಲಿ ಎಲ್ಲರೂ ಕೂಡ್ಕೊಂಡು ಹೊರಟರು. ಎಲ್ಲಿ ಯುದ್ಧ ನಡೆಯಲಿ, ಕುರುಕ್ಷೇತ್ರ ನಡೆಯುವಾಗ ಶ್ರೀಕೃಷ್ಣ ಭಗವಂತ ಹೇಳಿದಂತ, ಈ ಇಂದ್ರಪ್ರಸ್ಥದಿಂದ ನಾನು ಹೊರಟಿದ್ದೇನೆ, ಈ ಪಂಚ ಪಾಂಡವರ ಸಮೇತ ಹೊರಟಿದ್ದೇನೆ. ಈ ರಥ, ಈ ಕುದುರೆಗಳು, ಈ ಇರ್ತಕ್ಕಂಥ ಎಲ್ಲ, ಈ ಧ್ವಜ, ಈ ಛತ್ರ ಎಲ್ಲರೂ ಕೂಡ್ಕೊಂಡು ಪಂಚ ಪಾಂಡವರು ಹೊರಟಿದ್ದಿಲ್ಲ. ಇದೇ ಪ್ರಕಾರವಾಗಿ ಒಂದೂ ಕೂಡ ಹಾನಿಯಾಗದಂತೆ ಪಂಚ ಪಾಂಡವರ ಸಮೇತವಾಗಿ ಇಂದ್ರಪ್ರಸ್ಥಕನ ಇಳಿಬೇಕು ಅಂತ ಸಂಕಲ್ಪ ಮಾಡಿ ಹೋದ್ರು ಭಗವಂತ. ಆಮೇಲೆ ಯುದ್ಧ ನಡೆದ 18 ದಿನಗಳ ಪರ್ಯಂತವಾಗಿ ಯುದ್ಧ ನಡೀತು. ಯುದ್ಧ ನಡೆದಾಗ
ಅತ್ಯಂತ ವೇಗವಾಗಿ ರಥಗಳು ಓಡಾಡ್ತಾ ಇದ್ದಾವೆ, ಆನೆಗಳು ಓಡಾಡ್ತಾ ಇದ್ದಾವೆ, ಕುದುರೆಗಳು ಓಡಾಡ್ತಾ ಇದ್ದಾವೆ. ಎಷ್ಟೋ ಆನೆಗಳು ಸತ್ತು ಬಿಡ್ತಾ ಇದ್ದಾವೆ, ಕುದುರೆಗಳು ಸತ್ತು ಬಿಡ್ತಾವೆ, ಮನುಷ್ಯರು ಕತ್ತರಿಸ್ಕೊಂಡು ಬಾಣಗಳ ಮೇಲೆ ಸತ್ತು ಹೋಗ್ತಾ ಇದ್ದಾರೆ. ಅಗ್ನಿ ಸುರ್ಲಿಕ್ಕೆ ಮೇಲ್ಭಾಗದಲ್ಲಿ ಮಳೆ ಸುರಿತದೆ, ಅತ್ಯಂತ ವೇಗವಾಗಿ ಗಾಳಿ ಬೀಸ್ತದೆ. ಎಲ್ಲ ಭಾಳ ದೊಡ್ಡ ಶಕ್ತಿ ಇರ್ತದೆ. ಮಂತ್ರಾಸ್ತ್ರಗಳು ಎಲ್ಲ ಈಗಿನ ಇರ್ತಾವೆ, ಕಬ್ಬಿಣಾಸ್ತ್ರ ಇರ್ತಾವೆ, AK-47 ಇವೆಲ್ಲವು ಮಂತ್ರಾಸ್ತ್ರಗಳು. ಹುಲ್ಲು ಕಡ್ಡಿ ತೆಗೆದುಕೊಂಡ್ರಿ ಅಶ್ವತ್ಥಾಮರು, ಹುಲ್ಲು ಕಡ್ಡಿ ತೆಗೆದುಕೊಂಡು ವಿಮಂತ್ರಿಸಿದ ಬ್ರಹ್ಮಾಸ್ತ್ರ ಬಿಡಿದ್ರು, ಹುಲ್ಲು ಕಡ್ಡಿ ಅಂಥ ಶಕ್ತಿಯವರು. ಅಂಥವ್ರು ಯುದ್ಧ ಮಾಡಿದ್ರು, 18 ದಿನಗಳ ಪರ್ಯಂತರವಾಗಿ ಯುದ್ಧ ಮಾಡಿದರು. ಆಗ ಒಂದು ಕಪ್ಪೆ ಇತ್ತು ರೀ, ಪ್ರಾರ್ಥನೆ ಮಾಡ್ತಾರೆ, ದೇವರೇ ಕೌರವರಿಗೂ ಪಾಂಡವರಿಗೂ ಕಲಹ, ನಿಮ್ಮದು ಧರ್ಮವನ್ನು ರಕ್ಷಿಸುವಲ್ಲಿ ಅಧರ್ಮ ನಾಶ ಮಾಡುವಲ್ಲಿ ನಿಮ್ಮದು ಕೂಡ ಪ್ರತಿಜ್ಞೆ ಅದ. ಇವ್ರ ಮಧ್ಯದಲ್ಲಿ, ಕುರುಕ್ಷೇತ್ರದ ಮಧ್ಯದಲ್ಲಿ ನಾನು ಸಿಕ್ಕೊಂಡಿದ್ದೇನೆ. ನಾ ಕೌರವ ಪಕ್ಷದವನಲ್ಲ, ಕಪ್ಪೆ, ನಾನು ಕಪ್ಪೆ. ಕೌರವ್ರ ಪಕ್ಷ ನಂದಲ್ಲ, ಪಾಂಡವ್ರ ಪಕ್ಷ ನಂದಲ್ಲ, ಒಂದೇ ಪಕ್ಷ ಭಗವಂತ, ನಿನ್ನ ಪಕ್ಷನ, ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದೆ ನಾನು. ಇಂಥ ಯುದ್ಧದ ಮಧ್ಯದಲ್ಲಿ ನಾನು ಸಾಯ್ತಾ ಇದ್ದೇನೆ ಭಗವಂತ. ರಥಗಳು ಬರ್ತಾ ಇದ್ದಾವೆ, ಕುದುರೆಗಳು ಬರ್ತಾ ಇದ್ದಾವೆ. ಒಂದೇ ಒಂದು ಕುದುರೆ ಪಾದ ಸ್ಪರ್ಶ ಮಾಡಿದ್ರೆ ಸತ್ತು ಹೋಗ್ತಾ ಇದ್ದೀನಿ. ಮನುಷ್ಯರು ತಮ್ಮ ಗದ್ದಲೊಳಗಾದ್ರೆ ಸಾಯ್ತಾ ಇದ್ದೀನಿ. ಬಾಣ ಬಂದು ಪ್ರಯೋಗ ಮಾಡಿದ್ರೆ ಸಾಯ್ತಾ ಇದ್ದೀನಿ. ನಾನೇನು ಅಪರಾಧವು ಮಾಡಿದೆ ಭಗವಂತ, ನಾನು ರಕ್ಷಿಸಬಾರದೆ. ಕೃಷ್ಣ ಕರುಣಾಮಯ ಅಂದ್ಕೊಂಡು ಕಪ್ಪೆ ಪ್ರಾರ್ಥನೆ ಮಾಡಿದರು. ಭಗವಂತ ಆಶೀರ್ವಾದ ಮಾಡಿದರು. ಬಿಟ್ಟಿರ್ತಕ್ಕಂಥ ಬಾಣ ಹೋಗಿ ಆನೆಯ ಕೊಳಲ್ಲಿ ಕಟ್ಟಿರ್ತಕ್ಕಂಥ ಏನು ರಜ್ಜುತ್ರ ಹಗ್ಗತ್ಲ, ಆ ಕೊಳಲಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಗಂಟೆ ಇತ್ತು. ಗಂಟೆ ಕಟ್ಟಿರ್ತಕ್ಕಂಥ ಹಗ್ಗತ್ರ ಆ ಹಗ್ಗಕ್ಕೆ ಹೋಗಿ ಬಾಣ ಬಡಿದ್ಬಿಡ್ತು. ಒಮ್ಮಿಂದೊಮ್ಮೆ ದಪ್ಪ ಅಂತ ಹೇಳ್ಕೊಂಡು ಆ ದೇವರ ಅನುಗ್ರಹ ಬಿದ್ದು ಬಿಡ್ತು ಗಂಟೆ. ಎಲ್ಲಿ ಬಿತ್ತಂದ್ರೆ ಆ ಒಳಭಾಗ ಕಪ್ಪಿದ್ರೆ ಕಪ್ಪಿ ಮೇಲ್ಭಾಗ ಬಿದ್ದುಬಿಡ್ತು. ನಾಲಿಗೆ ಇತ್ತಲ್ರಿ, ಅದು ನಾಲಿಗೆ ಬಾಜು ಆಗಿಬಿಡ್ತು. ಒಂದು ಕಡೆ ಗಂಟೆ ಆ ನಾಲಿಗೆ ಸ್ವಲ್ಪ ಅಂತರ ಆಗಿಬಿಡ್ತು, ಒಂದು ಸ್ವಲ್ಪ ದೊಡ್ಡ ಗಂಟೆ, ಅದು ಭಾಳ ದೊಡ್ಡ ಗಂಟೆ. ರಥಗಳು ಬಂದದ ಕಾಯ್ತಾ ಇದ್ದು, ಮತ್ತೇನು ಕುದುರೆ ಇಡ್ತಾ ಇದ್ದು, ಮತ್ತು ಬೇರೆ ಮನುಷ್ಯರು ಇಡ್ತಾ ಇದ್ರು, ಆನೆಗಳು ಬಂದದ್ದು ಸ್ಪರ್ಶ ಆಗ್ತಾಯಿತ್ತು. ಈ ಕಡೆ ಸರಿದಾಡ್ತು, ಆ ಕಡೆ ಸರಿದಿತ್ತು, ಈ ಕಡೆ ಸರಿದಿತ್ತು, ಆ ಕಡೆ ಸರಿದಿತ್ತು. ಒಳಭಾಗದಲ್ಲಿ ಕಪ್ಪೆದ, ಒಳಭಾಗದ ಕಪ್ಪೆದ, ಇದು ಸರಿದಾಡ್ಲಿಕ್ಕದ. ಒಂದು ಸಲ ಇತ್ತಾಯ್ತು, ಅದು ಹೊಳ್ಳಲ್ಲಂತಾಯ್ತು, ಹೊರಳಿಲ್ಲ. 18 ದಿನಗಳ ಪರ್ಯಂತ ಯುದ್ಧ ಆದ್ರೆ ಒಂದು ಬಾಣ ಬಡಿಲಿಲ್ಲ, ಒಂದು ತೊಂದರೆ ಆಗಲಿಲ್ಲ, ಏನು. 18 ದಿನಗಳ ಪರ್ಯಂತ ಒಂದು ಕಪ್ಪೆ ಹೇಗಿತ್ತು ಹಾಗಾಯ್ತಂದ್ರೆ ಯಾರು ಅನುಗ್ರಹ? ದೇವರ ಅನುಗ್ರಹ. ಅದಕ್ಕೆ ದೇವರ ಕುರಿತು ನಾಮಸ್ಮರಣೆ ಮಾಡಬೇಕು, ಭಕ್ತಿಯಿಂದ ಇರಬೇಕು, ಒಳ್ಳೆಯವರಾಗಬೇಕು, ದೇವರ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ, ಅಂದ್ರೆ ಉದ್ಧಾರಕ್ಕೆ ಅನುಕೂಲ ಇರ್ತದೆ. ಹಾಗೆ ನಮ್ಮ ಒಳ್ಳೆಯದಲ್ಲ, ಹಾಗೆ ಒಳ್ಳೆಯದಾಗಲಿ ಹೊರದು, ಹಾಗೆ ಹಾಗೆ ಅದು ಕೈ ಒಳಗೆ ಬೀಜ ಹಿಡಿದಂತೆ ಮಾಡಿರಿ, ಕೆಳಗೆ ನೆಲದಾಗ ತೆಗದಂಗೆ ಮಾಡಿರಿ, ಅದ್ರೊಳಗೆ ಹಾಕಿದಂತೆ ಮಾಡಿರಿ, ಅದ್ರೊಳಗೆ ಮಣ್ಣು ಹಾಕಿದಂಗೆ ಮಾಡಿರಿ, ಅದ್ರೊಳಗೆ ಗೊಬ್ಬರ ಹಾಕಿದಂತೆ ಮಾಡಿರಿ, ಅದ್ರೊಳಗೆ ನೀರು ಹಾಕಿದಂತೆ ಮಾಡಿರಿ. ಒಂದು 3-4 ದಿವಸ ಬಿಟ್ಟು ಹೋಗಿ ನೋಡ್ರಿ, ನಾಟಿರ್ತದೆ ನೋಡ್ರಿ ಬೀಜ. ಯಾಕೆ ನಡಿಲ್ಲ ಹೇಳ್ರಿ? ಈಗ ನಾಟಿಲೋಪ ಏನೋ ರೆಡಿ ಆಯ್ತು, ಮತ್ತು ಒಂದು ವಾರ ಬಂದುಬಿಟ್ಟು ನೋಡ್ರಿ, 3 ತಿಂಗಳು ಬಂದುಬಿಟ್ಟು ನೋಡ್ರಿ, ಹೇಳ್ತಾವ್ರಿ ಯಾವ ಬೀಜ ಎದತ್ತೆ ಹೇಳ್ರಿ? ಎದ್ದಿಲ್ಲ ಹೇಳ್ರಿ? ಬರೀ ಹಾಕಿದಂತೆ ಆಗಿಲ್ಲ ಅಂತ, ಹಾಕಿದಂತೆ ನೀರು ಹಾಕಿದಂತೆ, ಗೊಬ್ಬರ ಹಾಕಿದಂತೆ ಅಷ್ಟು. ಅದಕ್ಕೆ ನಾವು ಏನು ಮಾಡ್ತಾಯಿದ್ವಿ ಜಗತ್ತಿನಲ್ಲಿ ಮಾಡಿದ್ದಿರ್ತದೆ ಹೊರತು ಮಾಡಲ್ದು ಇರೋದಿಲ್ಲ. ಅದಕ್ಕೆ ಮಾಡುವಾಗ ಏನು ಮಾಡ್ಬೇಕು ನೋಡಿ ಮಾಡಬೇಕು. ಕೃಷ್ಣ ಭಗವಂತ ಈ ಧರೆಯಲ್ಲಿ ಜನಿಸಿ ಬಂದರು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಉತ್ಸವ ಮಾಮಕ ಪಾಂಡವ ಶೈವ ಕಿಮಕುರ್ವತ ಸಂಜೆ ಹತ್ತಿಕೊಂಡು ಹೇಳುವಾಗ ಧೃತರಾಷ್ಟ್ರ ಮೊದಲನೇ ಪ್ರಾರಂಭ ಮಾಡ್ತಕ್ಕಂಥವ್ರು ಶ್ರೀಕೃಷ್ಣ ಭಗವಂತ ಕುಡಿತಾರೆ. ಶ್ರೀಕೃಷ್ಣ ಭಗವಂತ ಇದ್ದಾರೆ, ನಮ್ಮವರು ದುರ್ಯೋಧನ ಇದ್ದಾರೆ, ಪಾಂಡು ರಾಜನ ಮಕ್ಕಳಾಗಿರ್ತಕ್ಕಂಥ ಯಾವ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವರಿದ್ದಾರೆ. ಎಲ್ಲರೂ ಕೂಡ್ಯಾರ. ಕುರುಕ್ಷೇತ್ರ ಮಾಡುವ ಕ್ಷೇತ್ರ, ಯುತ್ಸವ ಯುದ್ಧವನ್ನು ಮಾಡುವ ಉತ್ಸವದಿಂದ ಕೂಡಿದ ಉತ್ಸಾಹದಿಂದ ಕೂಡಿದ್ದಾರೆ. ಅಲ್ಲಿ ಕೂಡ ಕಿಮ್ ಕೊರುವಂಥ ಸಂಜಯ ವೇದವ್ಯಾಸ ಗುರುಗಳ ಅನುಗ್ರಹದ ಅವರಿಂದ ನಮಗೆ ದಿವ್ಯ ದೃಷ್ಟಿ ಅದ. ಅಲ್ಲಿ ಇಲ್ಲೇ ಕೂತ್ಕೊಂಡು ಅಲ್ಲಿ ನಡೀತಕ್ಕಂಥ ನೋಡುವ ಶಕ್ತಿ ಅದ ನಿಮ್ಗೆ. ನನಗೆ ನೋಡಿ ಹೇಳ್ರಿ, ನನ್ನ ಕಣ್ಣು ಕಾಣ್ತಾ ಇಲ್ಲ, ನಾನು ಹುಟ್ಟ ಕುರುಡ. ಧೃತರಾಷ್ಟ್ರ ಹುಟ್ಟು ಕುರುಡ, ರಾಷ್ಟ್ರ ಧೃತ ಅಂತ, ರಾಷ್ಟ್ರವನ್ನು ಧೃತ, ಈ ರಾಜ್ಯ ನನಗೆ ಬೇಕು ಅಂತ ಧಾರಣ ಮಾಡ್ತಕ್ಕಂಥವನಿಗೆ ಧೃತರಾಷ್ಟ್ರ ಅಂತ ಲಾಕ್ಷಣಿಕ ಶಬ್ದ. ಏನಿಲ್ಲ ಮನೆ ಕಣ್ಣುಗಳಿಲ್ಲ, ಹುಟ್ಟ ಕಣ್ಣುಗಳಿಲ್ಲ. ಅವನ ಪತ್ನಿ
ಅವ್ರ ಹೆಸರೇನ್ರಿ? ಗಾಂಧಾರಿ. ಪತಿಗೆ ಕಣ್ಣುಗಳಿಲ್ಲ, ಪತಿ ನೋಡದೆ ಇರ್ತಕ್ಕಂಥ ಈ ಜಗತ್ತನ್ನು ನಾನು ನೋಡಬಾರ್ದು, ಕಣ್ಣುಗಳು ಕಣ್ಣು ಕಟ್ಕೊಂಡವಳು. ಕಣ್ಣವರಿ ಕಣ್ಣು ಕೊಂಡವಳು, ಅವ್ರಿಗೆ ಕಣ್ಣು ಕಾಣಲಿಲ್ಲ. ಅವ್ರ ಮಗ ಅಪ್ಪ ಹುಟ್ಟು ಕುರುಡ, ಹೆಂಡತಿ ಕಣ್ಣು ಕಟ್ಕೊಂಡ ಕಾರಣದಿಂದ ಮಗ ಹುಟ್ಟಿದ. ವಿಚಾರ ಅಂತಕ್ಕಂಥ ಕಣ್ಣು ಇರಲಿಲ್ಲ ದುರ್ಯೋಧನಿಗೆ. ಯಾರಿಗೆ ತಾಯಿ ತಂದೆಗಳು ಒಳ್ಳೆಯ ವಿಚಾರ ಇಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ದೇವರಿಲ್ಲ, ಗುರುಳಿಲ್ಲ, ಅಂಥವ್ರಿಗೆ ಹುಟ್ಟು ಮಕ್ಕಳು ಏನು ಮಾಡ್ತಾವೆ ಅಂದ್ರೆ ಏನಕಂತ ಹೇಳ್ಕೊತ ಬಂದೇವು, ಹಂಗೆಲ್ಲ ಮಾಡ್ಕೊತ ಅಡ್ಡಿರ್ತಾವೆ. ಅವಾಗ ಧರ್ಮನ ಗುರ್ತಾವಲ್ಲ, ಅಧರ್ಮ ಗುರ್ತಾವ, ಮನುಷ್ಯ ಬಂದ ಮಾಡ್ಕೊತ ಅಡ್ಡಿರ್ತಾವೆ. ಅದಕ್ಕೆ ತಂದೆ ಕಣ್ಣುಗಳಿಲ್ಲ, ತಾಯಿ ಕಣ್ಣು ಕಟ್ಕೊಂಡ್ರು, ಇವು ವಿಚಾರವನ್ನು ಕಣ್ಣನಿಲ್ಲ. ಧರ್ಮಂ ಜಾನಾಮಿ ಶ್ರೀಕೃಷ್ಣ ಭಗವಂತಂತಂದ್ರೆ ಹೇಳಿದ್ರೆ, ನೀವು ಧರ್ಮದಿಂದ ನಡೀತಕ್ಕಂಥನಪ್ಪ, ಅಧರ್ಮ ಮಾಡ್ಲಿಕ್ಕೆ ಹೋಗಬೇಡ, ಒಳ್ಳೆಯವನಾಗು ಅಂತ ಹೇಳಿದ್ರು. ಹೇ ಕೃಷ್ಣ, ಧರ್ಮಂ ಜಾನಾಮಿ ನಚ ಮೇ ಪ್ರವೃತ್ತಿ. ನನ್ನ ಧರ್ಮ ತಿಳಿತದ, ನಿನ್ನ 10 ಪಟ್ಟು ತಿಳಿದ ನನ್ನ ಧರ್ಮ ಅಷ್ಟು ಜಾಣಿದ್ದೀನಿ, ನನಗೆ ಬುದ್ಧಿ ಹೇಳ್ತೀನು. ಧರ್ಮಂ ಜಾನಾಮಿ ನಚ ಮೇ ಪ್ರವೃತ್ತಿ. ಧರ್ಮ ತಿಳಿತಾ ಇದ್ದೀನಿ, ಆದರೆ ಗುರ್ತದ ನನಗೆ ಮಾಡಲಿಕ್ಕೆ ಯಾವುದು, ನಾ ಏನು ಮಾಡಲಿಪ್ಪ ಕೃಷ್ಣ? ಧರ್ಮದ ಆಚರಣೆ ಮಾಡಲಿಕ್ಕೆ ನನಗೆ ಬರುವುದಿಲ್ಲ. ಅದಕ್ಕೆ ಸುಯೋಧನ ಅಂದ್ರೆ ಯಾರು? ಧರ್ಮರಾಜ. ಇಲ್ಲಿ ಯಾವ ಧರ್ಮರಾಜ ಅದ, ದುರ್ಯೋಧನದಲ್ಲೇ ದುರ್ಯೋಧ, ಕೆಟ್ಟ ಯೋಧ. ಶ್ರೀಕೃಷ್ಣ ಅವನು ಎಂಥವ್ರ ಥರ ದುಷ್ಟ ಮಂದಿ ಹೇಗಿರ್ತಾನಂದ್ರೆ, ಒಂದು ಸಲ ಶ್ರೀಕೃಷ್ಣ ಭಗವಂತ ಅವ್ರಿಗೆ ಬುದ್ಧಿ ಹೇಳೋಗೋಸ್ಕರವಾಗಿ ಅವರ ಮನೆಗೆ ಹೋದರು. ಹೋಗಿ ಎಲ್ಲರೂ ತಾಕೀತು ಮಾಡಿದ್ರು. ಹಾಲು ಮೊಸರನ್ನು ಕಳ್ಳತನ ಮಾಡಿ ಕುಡಿತಕ್ಕಂಥ, ಬೆಣ್ಣೆ ಕಳ್ಳತನ ಮಾಡ್ತಕ್ಕಂಥ ಶ್ರೀಕೃಷ್ಣ ಬರ್ತಾ ಇದ್ದಾನೆ. ಎದ್ದು ಯಾರೂ ಮರ್ಯಾದೆ ಕೊಡ್ಲಿಕ್ಕೆ ಹೋಗಬೇಡ್ರಿ, ಯಾರು ಹೇಳ್ಕೊಡುದು ಆಜ್ಞೆ ಮಾಡಿದ್ದಾರೆ. ರಾಜ ಏಕಚಕ್ರಾಧೀಶ್ವರ ಆಜ್ಞೆ ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಂತ ಬಂದರೆ ಯಾರು ಹೇಳ್ಕೊಡುದು ಆಜ್ಞೆ ಮಾಡಿದ್ರೆ ಎಲ್ಲರೂ ಸುಮ್ಮ ಕೂತ್ರಿ. ಶ್ರೀಕೃಷ್ಣ ಭಗವಂತ ಬಂದರು, ನೋಡಿದರು, ಅಹಂಕಾರ ನೆತ್ತಿಗೆ ಅಂತಕೊಂಡು ಹೇಳಿ ಪಿತ್ತ ಹೆಚ್ಚಾತವ್ರು, ಪ್ರಾಣ ಹೋದವ್ರಿಗೆ ಭಾಳ ಕೆಟ್ಟ ಆಮೇಲೆ ಪಿತ್ತ ಹೆಚ್ಚಾತವ್ರು ಭಾಳ ಕೆಟ್ಟದು. ಅದಕ್ಕೆ ಅವರು ಪಿತ್ತ ಭಾಳ ಹೆಚ್ಚಾದಂಗೆ ಕಾಣ್ತೈತಿ, ಸ್ವಲ್ಪ ಪಿತ್ತ ಕಡಿಮೆ ಆದರೆ ಚಲೋ ಅಂದ್ಕೊಂಡು ಶ್ರೀಕೃಷ್ಣ ಭಗವಂತ ಬಂದರು. ಹಾಗೇ ಮುಂದೆ ಬಂದರು, ಯಾರು ಒಬ್ಬರು ಹೇಳಿದ್ರು. ದುರ್ಯೋಧನ ಹಾಗೆ ಸಿಡುಗುತ್ತಾನೆ ಮಾತನಾಡೋದು ಶ್ವಾಸದ ಮೇಲೆ, ಹಾಗೆ ಗೊತ್ತಾನೆ. ಮುಂದೆ ಬಂದರು. ಶ್ರೀಕೃಷ್ಣ ಭಗವಂತ ತಮ್ಮ ಎಡಪಾದದ ಹೆಬ್ಬೆರಳಿಂದ ನೆಲವನ್ನು ಒತ್ತಿಬಿಟ್ರು. ನೆಲ ಒಮ್ಮಿಂದ ಇಳಿದುಬಿಡ್ತು. ಸಿಂಹಾಸನ ಕೆಳಭಾಗಿತ್ತು, ಸಿಂಹಾಸನ ಡಬ್ಬು ಬಿತ್ತು, ಮೇಲ್ಭಾಗ ಹೋಗಿ ಶ್ರೀಕೃಷ್ಣ ಭಗವಂತರ ಪಾದ ಮೇಲೆ ಬಿದ್ದು ದುರ್ಯೋಧನ. ಎಲ್ಲಿ ಬಿದ್ರಿ? ಶ್ರೀಕೃಷ್ಣ ಭಗವಂತ ಎರಡು ಕೈ ಹಿಡಿದ, ಏನಪ್ಪ ನಾನು ಬೆಣ್ಣೆ ಕಳ್ಳ ಮತ್ತು ಹಾಲು ಕಳ್ತನ ಮಾಡ್ತಕ್ಕಂಥ ಶಿವರ ನನ್ನಂತ ಅವನು ಪಾದ ಮೇಲೆ ಬೀಳ್ತಕ್ಕಂಥ ಯೋಗ್ಯ ಅಲ್ಲಪ್ಪ, ಹೇಗೆ ಬಿದ್ದಿದ್ದು ದುರ್ಯೋಧನ, ಈಗ ಆಪರಾಯಿತು ಅಂತ ಎರಡೂ ಕೈ ಹಿಡಿದ ಎಬ್ಬಿಸತ್ರಿ. ಒದ್ದಾಡ್ತಿದ್ವು. ಏನು ಮಾಡ್ತಪ್ಪ ಒದ್ದಾಡಿ, ಬಿದ್ದದಿ ಮತ್ತು ಎಬ್ಬಿಸ್ಬೇಕಲ್ಲ, ಬಿದ್ದವ್ರು ಎಬ್ಬಿಸು ಕಾರ್ಯ ನಮ್ಮದು ಅಂತಂದು ಕೈ ಹಿಡಿದು ಎಬ್ಬಿಸತ್ರಿ. ಹೇಳೋಣ, ಯಾರು ನಾವು ಇನ್ನೊಬ್ರಿಗೆ ಅವಮಾನ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನುಷ್ಯನ ಸಂಕಲ್ಪ, ಆಗಲೇ ಆಗ ಅವಮಾನ ಮೊದಲಾಗಿರ್ತದೆ, ನೋಡ್ಲಿಕ್ಕೆ ನಂತರ ಆಗ್ತದೆ. ಶ್ರೀಕೃಷ್ಣ ಭಗವಂತನ ಪಾದ ಮೇಲೆ ತಪ್ಪತ್ತು ಬಿದ್ದ. ಏನು ಮಾಡಿ ಬರ್ತದೆ? ಅದಕ್ಕೆ ಮನುಷ್ಯರ ಅಹಂಕಾರ ಯಾವ ಕಾಲಕ್ಕೂ ಇರಕೂಡುದು. ಆಮೇಲೆ ಶ್ರೀಕೃಷ್ಣ ಭಗವಂತನಿಗೆ ಯಾರು ಬೇಕಾಗ್ತಾರಂದ್ರೆ, ಯಾರು ಬೇಕಾಗ್ತಾರೆ? ಒಳ್ಳೆಯವ್ರು ಬೇಕಾಗ್ತಾರೆ. ವಿದುರ ಅಂತ ಸದ್ಭಕ್ತಿ ಸಂಪನ್ನ ಇರ್ತಕ್ಕಂಥ ವಿದುರ ಅಂತ ಹೇಳಿದರು. ವಿದುರನ ಮನೆಗೆ ಶ್ರೀಕೃಷ್ಣ ಭಗವಂತ ಹೋದ್ರೆ ಅತ್ಯಂತ ಪ್ರೇಮದಿಂದ ಕರ್ಕೊಂಡು ಹೋಗಿ ಬರಮಾಡಿ ಇದ್ದದ್ರಿ. ಯಾವುದೋ ಹರಕ ಚಾಪೆ ನಾಚಿಕೊಟ್ರಿ ಏನದ ಮನೆಯೊಳಗೆ ಏನದ ಹಾಲನ್ನು ಏನು ಹಣ್ಣನ್ನು ಯಾವುದನ್ನು ಒಂದು ಕೊಟ್ಟು ನಮಸ್ಕಾರ ಮಾಡಿ ಬಂದ್ರಿ, ದೇವರೇ ಬಂದ್ರಿ, ಅನುಕೂಲ ಮಾಡ್ಬೇಕಂದ್ರೆ ಏನಿಲ್ಲ, ಏನು ಮತ್ತೆ ಏನದ ಅದನ್ನು ಮಾಡ್ತಾಯಿದ್ದೀನಿ, ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡಿ. ಇವು ದುರ್ಯೋಧನ ಮನೆ ಮುಂದೆ ಅದು ಒಂದು ಸ್ವಲ್ಪ ದೂರ ಮನೆ, ಅದು ನನ್ನ ಮನೆಗೆ ಬರುವುದಿಲ್ಲ ಶ್ರೀಕೃಷ್ಣ, ಆ ಬಡವರ ಮನೆಗೆ ಹೋಗ್ತಾ ಇದ್ದಾನೆ ಅಂತಕೊಂಡು ಹೇಳಿದಾಗ ನಾನು ಶ್ರೀಮಂತ ಅಂತಕ್ಕಂಥ ಅಹಂಕಾರ ಯಾರಿಗ್ರಿ? ದುರ್ಯೋಧನ. ಶ್ರೀಕೃಷ್ಣ ಭಗವಂತನಿಗೆ ಇದು ಗುರುತಾಗಿಬಿಡ್ತು.
ಅಲ್ಲಿ ಹಾಲನ್ನು ಕೊಟ್ಟಿದ್ರು, ಒಂದು ಗ್ಲಾಸ್ ಒಳಗೆ ಹಾಲು ಕೊಟ್ಟಿದ್ರು. ಭಗವಂತ ಗೋಮಾತೆ ಹಾಲು ಸ್ವೀಕಾರ ಮಾಡಿರುತ್ತೆ. ಶ್ರೀಕೃಷ್ಣ ಭಗವಂತ ಹಾಲನ್ನು ಕುಡಿದು ಅರ್ಧ ಹಾಲನ್ನು ಕಾಯ್ದ್ರಿ, ಅರ್ಧ ಹಾಲು ಕುಡಿದು ಈ ಕೈ ಒಳಗೆ ಹಾಲನ್ನು ತೆಗೆದುಕೊಂಡು ಒಮ್ಮಿಂದ ನಮಗೆ ಅಂಗಳಕ್ಕೆ ಚಿಮ್ಮಿ ಬಿಟ್ರೆ ಹಾಲು. ಶ್ರೀಕೃಷ್ಣ ಭಗವಂತ ವಿದುರನ ಮನೆಯಲ್ಲಿ ಚಿಮ್ಮಿದ್ರು. ಹೊರಗೆ ಹೋಗಿ ಬಿದ್ದು ವಿದುರ ಅವರ ಪತ್ನಿ ಕರ ಬಿದ್ದುಕೊಂಡು, ದೇವರೇ ಏನು ಅಪರಾಧ ಆಯ್ತು ನಮ್ಮಿಂದ, ಸೋಸಿಕೊಟ್ಟಿವಿ, ಚಲೋ ಅದಲ್ಲ, ನಾವೇನು ದೋಷ ಮಾಡಿ ತಿಳಿಲಿಲ್ಲ, ಹಾಲನ್ನು ಕುಡಿಲಿಲ್ಲ ಭಗವಂತ ಅಥವಾ ಭಕ್ತಿ ನಮಸ್ಕಾರ ಮಾಡಿದ್ರು. ಇಲ್ಲ ನಿಮ್ಮ ಭಕ್ತಿ ಅದರ ಭಕ್ತಿ ವಿಶೇಷದ, ಭಾಳ ಚೆನ್ನಾಗಿ ಮಾಡಿದ್ರಿ, ಚಲೋ ಭಾಳ ಸಂತೋಷ ಇದೆ. ಆ ಸಂತೋಷ ಇಲ್ಲೆಷ್ಟ ಉಳಿಬಾರ್ದು, ಹರಿದುಕೊಂಡು ಹೊರಗೂ ಸ್ವಲ್ಪ ಹೋಲತ್ ಮಾಡಿವಿ, ಮತ್ತೇನಿಲ್ಲ ಅಂತಕೊಂಡು ಹೇಳಿದ್ರೆ ಹೊರಗೆ ಬಿದ್ದಿರ್ತಕ್ಕಂಥ ಹಾಲು ಭಗವಂತ ಕಳಿಸಿ ಸದ್ಭಕ್ತರ ಹಾಲಿತಲ್ಲ, ಪವಿತ್ರ ಇರ್ತಕ್ಕಂಥ ಹಾಲಿತಲ್ಲ, ಆ ಹಾಲು ಹೊರಭಾಗ ಏನು ಬಿದ್ದು ಸ್ಥಾನದೊಳಗೆ ಹಾಲಿನ ಹೊಳಿತಾ ಇರ್ತಾರೆ. ನದಿ ಹಾಲಿನ ಮಹಾಪೂರ ಬಂತು. ಮಹಾಪೂರ ಆಗ ಬಂದು ಆಗ ಹರಿದುಕೊಂಡು ಹೋಗಿ ದುರ್ಯೋಧನನ ಮನೆ ಮುಂದೆ ಬಂತು. ಒಳಗಿದ್ದವರ ಹೊರಗೆ ಹಾಲೊಳಗೆ ಮುಳುಗತ್ತು, ಮುಂದಿನ ಜನ ಮುಳುಗೈತರು, ಇರುಳವರು ಮುಳುಗೈತರು. ದುರ್ಯೋಧನ ಮನೆ ಮುಂದೆ ಹಾಲಿನ ಹೊಳೆ ನಡೆದದ. ಜನರು ದಾಟಿಕೊಂಡು ಹೋಗ್ಬೇಕಾದ್ರೆ ಏನು ಮಾಡೋದು, ನಾವು ತರಿಸಿ ಹಾಲಿನ ಹೊಳೆ ಒಳಗೆ ನಾವು ತರಿಸಿ ನೋಡೋದು, ಏನಾಯಿತು ಹೇಗಾಯಿತು ಅಂತೇಳಿ ಭಯ ಮಾಡಿಕೊಂಡು ಏನು ಮಾಡೋದು ಏನಾಯಿತು ಹೀಗಾಗಲಿಕ್ಕೆ ಏನು ಕಾರಣ ದುರ್ಯೋಧನ ವಿಚಾರ ಮಾಡಿದರು. ನೋಡಿದ್ರು, ಹೇಳಿದರು ಶ್ರೀಕೃಷ್ಣ ಭಗವಂತ ವಿದುರನ ಮನೆಗೆ ಹೋಗಿದ್ರು, ಕುಡಿಲಿಕ್ಕೆ ಹಾಲು ಕೊಟ್ಟಿದ್ರು. ಆ ಹಾಲನ್ನು ಅರ್ಧ ಕುಡಿದಿರ್ತಕ್ಕಂಥ ಶ್ರೀಕೃಷ್ಣ ಭಗವಂತ ಉಳಿದಿರ್ತಕ್ಕಂಥ ಅರ್ಧ ಹಾಲನ್ನು ಈಗ ಚಿಮ್ಮಿದ್ರು, ಹೊರಗೆ ಚೆಲ್ಲಿದ್ರು. ಅದು ಮಹಾಪುರಾಗಿ ಬಂದದ್ದು ಹೇಳೋಣ. ಅವರು ಶ್ರೀಕೃಷ್ಣ ಭಗವಂತನ ಅನುಗ್ರಹ ಪಡೆದವರು, ಗುರುಗಳ ಅನುಗ್ರಹ ಪಡೆದವರು ಬಡವರೇ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀಕೃಷ್ಣ ನೀ ನನಗೆ ಇರುವ ತನಕ, ಕೃಷ್ಣ ಭಗವಂತ ನೀನು ನನಗೆ ಇರುವ ತನಕ ನಾನು ಬಡವನಲ್ಲ, ನಾನು ಶ್ರೇಷ್ಠ ಇದ್ದೇನೆ, ನೀನು ನನ್ನ ಪಾಲಿಗಿದ್ದೆಯಲ್ಲ, ನೀನು ನನಗಿದ್ದೆ. ಶ್ರೀನಿಧಿ ನಿಧಿ ಹರಿಯನಿಗೆ ನೀನಿರುವನಕ. ಶ್ರೀನಿಧಿ ಅಂದ್ರೆ ಶ್ರೇಷ್ಠವಾದಂಥ ಸಂಪತ್ತೇ ನೀನು ಭಗವಂತ, ನಾನೇಕೆ ಬಡವನಾಗಲಿ ಅಂತ. ಅದಕ್ಕೆ ಹಾಲಿನ ಬಡವರ ಮನೆ ಹಾಲನ್ನು ಚಿಮ್ಮರ ನದಿಯಾಗಿ ಹರ್ಕೊಂಡು ಹೋದ್ರೆ ಕೌರವಗಳನ್ನ ನಾವು ತರಿಸಿದ್ರೆ ದಾಟಿರ್ತಾರೆ. ಜನರು ಮಾತಾಡಿದಂಥ ನಿಮ್ಮ ಮನೆಗೆ ಬರೆದಿರ್ತಕ್ಕಂಥ ಕೃಷ್ಣ ಭಗವಂತ ಆ ಬಡವರ ಮನೆಗೆ ಹೇಗೆ ಹೋದಂದ್ರೆ ಬಡವರ ಭಕ್ತಿ ಪ್ರವಾಹ ಹಾಲಿನ ಪ್ರವಾಹ ಹೊರಗೆ ಹಲ್ಲಿಕ್ಕಿತ್ತದ ಅಂಥ ಶಕ್ತಿ ಅವ್ರಲ್ಲದ. ದುರ್ಯೋಧನ ನಿನ್ನಂಥವ್ರ ಮನೆಗೆ ಬರ್ತಾರೋ, ನೀನು ರಾಜ ಅಂತ ನಿಮ್ಮ ಮನೆಗೆ ಬರ್ತಾನೆ, ಏಕಚಕ್ರಾಧಿಪತಿ ಬರ್ತಾರೋ. ಈ ಜಗತ್ತದಲ್ಲ ಸೃಷ್ಟಿ ಅಂತಕ್ಕಂಥದ್ದು, ಈ ಸೃಷ್ಟಿನ ನಿರ್ಮಾಣ ಮಾಡ್ತಕ್ಕಂಥವ್ರು ದೇವ್ರಿದ್ದಾರೆ, ಅದನ್ನು ಪಾಲನೆ ಮಾಡೋರು ದೇವ್ರಿದ್ದಾರೆ, ಅದನ್ನು ಸಂಹಾರ ಮಾಡೋರು ದೇವ್ರಿದ್ದಾರೆ. ಅವ್ರು ಎಲ್ಲಿ ಭಕ್ತಿ ಇರ್ತಾರೆ ಅಲ್ಲಿ ನೆಲೆಸ್ತಾರೆ. ಹೃದಯ ಸ್ಥಿತಿ ಎಷ್ಟೈತಿ ಅವ್ರ ಜನ, ಯಾರು ಹೃದಯ ಭಕ್ತಿ ಅವ್ರನ್ನ ಹೃದಯ ನಾನು ನೆಲ್ತಾ ಇದ್ದೀನಿ ಅಂತೇಳಿ ಭಗವಂತ. ಅದಕ್ಕಾಗಿ ಅಂಥದ್ದೇನಾದ್ರು ಅದು ಸರ್ವಶ್ರೇಷ್ಠ ಇರ್ತದೆ. ನಿಮ್ಮ ಮನೆಗೆ ಬರುವುದಿಲ್ಲ, ಅವ್ರ ಮನೆಗೆ ಹೋಗ್ತಾರೆ, ನಿಮ್ಮಲ್ಲಿ ಭಕ್ತಿ ಇಲ್ಲ, ನಿನ್ನ ಹೃದಯದಲ್ಲಿ ಭಕ್ತಿ ಸ್ಥಾಪನೆ ಮಾಡ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಿದ್ರೆ ಮತ್ತೇನು ಮಾಡಲಿಕ್ಕೆ ಬರ್ತದೆ. ಅವನಲ್ಲಿ ಭಕ್ತಿ ಇರಲಿಲ್ಲ. ಆ ವಿದುರ ನೋಡೇ ಕಲಿಬೇಕಾಗಿತ್ತು. ಕಲಿಬೇಕಂದ್ರೆ ಅಭಿಮಾನ ಕಾಡ್ತಿತ್ತು, ಕಲಿದ್ರೆ ಹೆಂಗ್ರಿ? ಅದಕ್ಕೆ ಅಭಿಮಾನ ಸೋಡ ಮುಕ್ತಿ ರೋಗಡ ಅಂತ ಅಪರಿಸ್ತಿದ್ರು. ಅಭಿಮಾನ ಸೋಡ, ಅಭಿಮಾನ ಬಿಡ್ರಿಪ್ಪ, ನಿರಭಿಮಾನ ಇರಲಿ, ಭಕ್ತಿದು ಸೇವೆ ಮಾಡ್ಕೊಳ್ಳಿ, ಸೇವೆ ಎತ್ಕೊಂಡು ಸರ್ವಶ್ರೇಷ್ಠ. ಅದರಿಂದ ಇಲ್ಲಿ ಶ್ರೀಕೃಷ್ಣ ಭಗವಂತ ದುಷ್ಟನೆಲ್ಲರೂ ಸಂಹಾರ ಮಾಡಿದರು, ಶ್ರೇಷ್ಠನ ರಕ್ಷಣೆ ಮಾಡಿದರು. ಅಷ್ಟೆಲ್ಲ ಈ ಜಗತ್ತಿಗೆ ಏನು ಮಾಡಿದ್ರಿ? ಶ್ರೀಮದ್ ಭಗವತಿ ಇದನ್ನು ಕೊಡುಗೆ ಕೊಟ್ಬಿಟ್ರು. ಅತ್ಯಂತ ಶ್ರೇಷ್ಠವಾದಂಥದ್ದು, ಭಾಳ ಶ್ರೇಷ್ಠ. ಅಂಥ ಅದ್ವೈತ ವೇದಾಂತವನ ಓಂ ಪಾರ್ಥಾಯ ಪ್ರತಿ ಓಂ ಅಂದರೆ ಓಂ ಅಂತಕ್ಕಂಥದ್ದು ಪ್ರಣವಾಕ್ಷರ, ಅದು ಪರಬ್ರಹ್ಮ ಸ್ವರೂಪದ ವಿಗ್ರಹ ಮೂರ್ತಿ, ಅದು ಓಂಕಾರ ಅಂದ್ರೆ ಅದು ಓಂ. ಇದು ಬಂದದ್ದು ಭಗವದ್ಗೀತೆ ಯಾರಿಗೋಸ್ಕರ ಅಂದ್ರೆ ಶ್ರೀ ಮಧುಸೂದನ ಗುರು ಹೇಳ್ತಾರೆ ಈ ವಿಷಯವನ್ನು. ಓಂ ಪಾರ್ಥಾಯ ಪ್ರತಿಬೋಧಿತಾಂ, ಪಾರ್ಥಾಯ ಅಂದರೆ ಪಾರ್ಥನಿಗೋಸ್ಕರವಾಗಿ, ಪ್ರತಿಬೋಧಿತಾಂ ಅವ್ರಿಗೋಸ್ಕರ ಹೇಳ್ತಕ್ಕಂಥದ್ದು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ, ಸ್ವತಃ ಭಗವಂತನ ಇರ್ತಕ್ಕಂಥ ನಾರಾಯಣ ವಿಷ್ಣು ಪರಮಾತ್ಮನೇ ಶ್ರೀಕೃಷ್ಣ ಭಗವಂತಾಗಿ ಹೇಳ್ತಕ್ಕಂಥದ್ದು ಇದು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ, ವೇದವ್ಯಾಸರಿಂದ ಗ್ರಂಥ ರಚನೆ ವ್ಯಾಸೇನ ಗ್ರಥಿತಾಂ, ವೇದವ್ಯಾಸರಿಂದ ನಿರ್ಮಾಣವಾಗಿರ್ತಕ್ಕಂಥ ಗ್ರಂಥದಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದು
ಮಾಡ್ತಕ್ಕಂಥದ್ದು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಅವ್ರು ಯಾರಂದ್ರೆ 18 ಪುರಾಣಗಳು ಬರೆದಿರ್ತಕ್ಕಂಥ ಪುರಾಣವನ್ನು ಮನನ ಮಾಡಿರ್ತಕ್ಕಂಥ ಮುನಿಗಳು. ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅವ್ರು ಸಂಗ್ರಹ ಮಾಡಿರ್ತಕ್ಕಂಥ ಮಹಾಭಾರತ ಗ್ರಂಥದ ಮಧ್ಯೆ ಮಹಾಭಾರತ ಅಂತಕ್ಕಂಥದ್ದು ಮಧ್ಯೆ ಮಹಾಭಾರತದ ಮಧ್ಯದಲ್ಲಿ ಹೇಳ್ತಕ್ಕಂಥದ್ದು ಮಹಾಭಾರತಂ ಅದ್ವೈತಾಮೃತ ವರ್ಷಿಣಿ. ಆ ಭಗವದ್ಗೀತೆಯಲ್ಲಿ ಏನಂತ ಹೇಳ್ತಾರೆ ಶ್ರೀಕೃಷ್ಣ ಭಗವಂತ ಹೇಳ್ತಕ್ಕಂಥ ಗ್ರಂಥದಲ್ಲಿ ಅದ್ವೈತ ಅಮೃತ ವರ್ಷಿಣಿ. ಅದ್ವೈತ ಅಂತಕ್ಕಂಥ ಅಮೃತವೇ ಅಲ್ಲಿ ಸುರ್ಲಿಕ್ಕೆ ಅದ್ವೈತಾಮೃತ ಅಂತಕ್ಕಂಥದ್ದು ಅದ್ವೈತಾಮೃತ ವರ್ಷಿಣಿ ಭಗವತಿಂ ಅಷ್ಟಾದಶಾಧ್ಯಾಯನ. ಅಷ್ಟಾದಶಾಧ್ಯಾಯ ಅಂದ್ರೆ 18 ಅಧ್ಯಾಯಗಳಲ್ಲಿ ಭಗವದ್ಗೀತೆಯಲ್ಲಿ ಮತ್ತೇನು ಬೇರೆ ಏನಿಲ್ಲ. ಕರ್ಮಕಾಂಡ ಇಲ್ಲ, ಉಪಾಸನ ಕಾಂಡ ಇಲ್ಲ. 18 ಅಧ್ಯಾಯಗಳು ಮಧುಸೂದನ ಸರಸ್ವತಿ ಗುರು ಅಂತಾರೆ. ಅಷ್ಟಾದಶಾಧ್ಯಾಯಿನಿ ಅಂಬ ಹೇ ಮಾತೆ ಗೀತಾ ಮಾತೆ ಅಂಬ ತ್ವಮನುಸಂಧಾಮಿ, ನಾನು ಅನುಸರ್ತಕ್ಕಂಥವನಾಗ್ತಾ ಇದ್ದೀನಿ ಅಂಬ ಅನುಸಂಧಾಮಿ, ನಿನ್ನನ್ನು ಕುರಿತು ನಾನು ಅನುಸರಿಸ್ತಾ ಇದ್ದೀನಿ. ಏನಂದ್ರೆ ನಿನ್ನನ್ನು ಅನುಸರಿಸಿದರೆ ನೀನು ಏನು ಮಾಡ್ತಾ ಇದ್ದೆ ಅಂದ್ರೆ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ನಿನ್ನ ನಂಬಿದವ್ರನ್ನ ಅವರ ಭವವನ್ನು ಕಳಿತಕ್ಕಂಥ ಶಕ್ತಿ ಅದ. ಏಕೆಂದರೆ ಶ್ರೀಕೃಷ್ಣ ಭಗವಂತನ ವಚನದ ಅವರು ಶ್ರೀಮುಖದ ಮೇಲೆ ಇರ್ತಕ್ಕಂಥ ಅದ್ವೈತ ವೇದಾಂತ ಇರಲಿಲ್ಲ. ಆದ್ದರಿಂದ ನಿನ್ನ ಕುರಿತು ಪ್ರಾರ್ಥನಾ ಶ್ರೀ ಮಧುಸೂದನ ಸರಸ್ವತಿ ಗುರುಗಳು ಈ ವಿಷಯವನ್ನು 8 ಶ್ಲೋಕಗಳು ಹೇಳ್ತಾರೆ, ಧ್ಯಾನ ಶ್ಲೋಕಗಳು ಹೇಳ್ತಾರೆ. ಆದ್ಮೇಲೆ ಅಂಥ ಮಹಾಸಾಮರ್ಥ್ಯರು ಶ್ರೀಕೃಷ್ಣ ಭಗವಂತ ಈ ಜನ್ಮದ ಒಂದು ವಿಷಯವನ್ನು ಅವತಾರದ ವಿಷಯವನ್ನು ಹೇಳಿ ಶ್ರೀಕೃಷ್ಣಾಷ್ಟಮಿ ಅಂತ ಶ್ರೀಕೃಷ್ಣ ಭಗವಂತನ ಅಷ್ಟಮಿ ತಿಥಿ ಅಂತಕ್ಕಂಥಲ್ಲ. ಅಷ್ಟೇ ಅಲ್ಲ, ಕೃಷ್ಣ ಮುಂದೆ ಜಗದು ಶ್ರೀಕೃಷ್ಣ ಭಗವಂತನ ಜಗದ್ಗುರುಗಳು ಈ ಅಷ್ಟಮಿ ತಿಥಿ ಅದಲ್ಲ, ಇದು ಕೂಡ ಒಂದು ಕ್ಷಣ ವಿಚಾರ ಮಾಡಿರಿ. ಸದ್ಗುರು ಯಾವ ತಿಥಿ ದಿವಸ ಜನಿಸಿದ್ದಾರೆ ಅಂದ್ರೆ ಯಾರು ಶ್ರೀಕೃಷ್ಣ ಭಗವಂತ ಅವರೇ ಸದ್ಗುಳಿದ್ದಾರೆ. ಹೇಗೆ ಅಂದ್ರೆ ವಿಚಾರ ಮಾಡಿ, ಅಪ್ಪರು ಜನಿಸ್ತಕ್ಕಂಥದ್ದು ಆನಂದನಾಮ ಸಂವತ್ಸರದಲ್ಲಿ ಜನಿಸಿದ್ದಾರೆ, ಎಲ್ಲರಿಗೂ ಆನಂದರೋಗೋಸ್ಕರವಾಗಿ. ಮತ್ತೇನಂದ್ರೆ ಗುರುವಾರ ದಿವಸ ಜನಿಸಿದ್ದಾರೆ. ಮತ್ತು ಆನಂದ ಯೋಗ ಅಂತಂದ್ರೆ ಆನಂದ ಯೋಗ, ಪ್ರೀತಿ ಯೋಗ ಆನಂದನಾಮ ಸಂವತ್ಸರ. ಆನಂದ ನೀಡ್ತಕ್ಕಂಥದ್ದು ಬೇರೆ ಬಿಡ್ತಾರೆ. ರಾಕ್ಷಸನಾಮ ಸಂವತ್ಸರ, ರಕ್ತಾಕ್ಷನಾಮ ಸಂವತ್ಸರ, ಅವೆಲ್ಲ ಸಂವತ್ಸರ ಅಲ್ಲವು. ವಿಕಾರಿನಾಮ ಸಂವತ್ಸರ ಎಲ್ಲ ವಿಕಾರಿಗಳು ಅದನ್ನೆಲ್ಲ ಬಿಟ್ಟು ಗುರುಗಳು ಆನಂದನಾಮ ಸಂವತ್ಸರ ಜನಿಸಿದರು. ಆಮೇಲೆ ಯೋಗ ಅಂದರೆ ಎಲ್ಲರೂ ಉದ್ಧಾರ ಮಾಡಬೇಕಂತಕ್ಕಂಥ ಪ್ರೀತಿಯಿಂದ ಕೊಡ್ಕೊಂಡಿರ್ತಕ್ಕಂಥ ಪ್ರೀತಿ ಯೋಗ ಅಂತಕ್ಕಂಥ ಯೋಗದಲ್ಲಿ ಜನಿಸಿದರು. ಅಷ್ಟೇ ಅಲ್ಲ, ಗುರುವಾಸರೆ ಗುರುಗಳು ಜನಿಸಿದರು ಸದ್ಗುರುಗಳು. ಯಾವಾಗ ರೀ? ಗುರುವಾಸರೆ. ವಾಸರ ಅಂದ್ರೆ ಸಂಸ್ಕೃತದಲ್ಲಿ ದಿನಕ್ಕೆ ವಾಸರ ಅಂತ. ಅಂದರೆ ವಾಸರಮಣಿ, ಸೂರ್ಯನಿಗೆ ವಾಸರಮಣಿ ಅಂತಾರೆ. ವಾರವನ್ನು ಉಂಟು ಮಾಡ್ತಕ್ಕಂಥವ್ರು. ವಾಸರದ ಮಣಿ ಅಂದ್ರೆ ರತ್ನ. ಎಂಥ ಮಣಿ ರತ್ನ ರೀ? ದಿನವನ್ನು ಉಂಟು ಮಾಡ್ತಕ್ಕಂಥ, ಪ್ರಕಾಶ ನೀಡ್ತಕ್ಕಂಥ ಅಂತ ವಾಸರಮಣಿ ಅಂತ ಗುರುವಾಸರೆ. ಗುರುವಾರದ ಗುರುಗಳು ಜನಿಸಿದರು. ಯಾವಾಗ ಜನಿಸಿದಂದ್ರೆ ಅಥ ಕಾಲಾಷ್ಟಮಿ ಅಷ್ಟಕ್ಕೆ. ಯಾವ ರೀ? ಎಷ್ಟನೇ ತಿಥಿ? ಅಷ್ಟಮಿ ತಿಥಿ. ಅಲ್ಲಿ ಶ್ರೀಕೃಷ್ಣಾಷ್ಟಮಿ ಆದರೆ ಸದ್ರೋದು ಗುರುವಾಷ್ಟಮಿ. ಅದಕ್ಕೆ ಅಷ್ಟಮಿ ಅನ್ನೋ ಗುರುಗಳಿಗೆ ಸಂಬಂಧ, ಅಷ್ಟಮಿ ಶ್ರೀಕೃಷ್ಣ ಭಗವಂತನ ಸಂಬಂಧ. ಏಕೆಂದರೆ ಇವರು ಭಕ್ತರು ಉದ್ಧಾರ ಮಾಡೋಗೋಸ್ಕರ ಬಂದಿದ್ದಾರೆ, ಶ್ರೀಕೃಷ್ಣ ಭಗವಂತರು ಉದ್ಧಾರ ಮಾಡೋಗೋಸ್ಕರ ಬಂದಿದ್ದಾರೆ. ಆದ್ದರಿಂದ ಆದಮೇಲೆ ಇಲ್ಲಿ ಸದ್ಗುರು ವಿಷಯವನ್ನು ನಾವು ನೀವೆಲ್ಲ ಕೃಷ್ಣ ಮುಂದೆ ಇದ್ದರು ಶ್ರೀಕೃಷ್ಣ ಭಗವಂತನ ವಿಷಯವನ್ನು ನಾವು ನೀವೆಲ್ಲ ಶುರು ಮಾಡ್ತಾ ಬಂದೀವಿ. ಪೂಜರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರು ನಮ್ಮನ್ನೆಲ್ಲರೂ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿಯವರು ಬರ್ತಕ್ಕಂಥ ಮೋಕ್ಷನ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಹಾಗೂ ಈ ವ್ಯಾಪಾರದಲ್ಲಿಯೂ ಎಲ್ಲರೂ ಕೂಡ ಈ ವ್ಯಾಪಾರದಲ್ಲಿಯೂ ಸುಖ ಭೋಗ ಭಾಗ್ಯಗಳನ್ನು ಕೊಟ್ಟು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವರ್ತಿ ಪರಮಾನಂದ ಪ್ರಾಪ್ತಿಯವರು ಬರ್ತಕ್ಕಂಥ ಮೋಕ್ಷನ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 8ನೇದೇನದು 24ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದ್ಗುರು ದಿವ್ಯೇಶ್ವರರು ಶ್ರೀಚರಣ ಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರಗಳಲ್ಲಿ
ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज